ಇನ್ನು ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ. ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಅಲ್ಲಿ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ಕೂಡ ಬಳಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಈಗಾಗಲೇ ಶಿಕ್ಷಕ ವೃತ್ತಿ ಅನ್ನೋದು ಎಷ್ಟು ಪವಿತ್ರವಾದದ್ದು ಅಂತ ನಾವು ತಿಳ್ಕೊಳ್ತಾ ಬಂದ್ವಿ. ಮನುಷ್ಯ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ. ಆತ ಸಂಘಜೀವಿ ಅಲ್ವಾ? ಒಬ್ಬನೇ ಇದ್ದಾನ ಮನುಷ್ಯ? ಇಲ್ಲ, ಸಂಘಜೀವಿ. ತಾನೇ ಒಂದು ಸಮಾಜವನ್ನು ಕಟ್ಕೊಂಡಿದ್ದಾನೆ. ಆ ಸಮಾಜದಲ್ಲಿ ತಾನು ಬದುಕ್ತಾ ಇದ್ದಾನೆ. ಈ ಸಮಾಜದಲ್ಲಿ ತಾನು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅಂತ ಅಂದರೆ ಆತ ಮಾನವ ಧರ್ಮವನ್ನು ಎತ್ತಿ ಹಿಡಿಬೇಕಾಗತ್ತೆ. ಹೌದಾ? ಮಾನವ ಧರ್ಮ ಅಂದರೆ ಏನು ಅಂದರೆ ಮಾನವೀಯ ಮೌಲ್ಯಗಳನ್ನು ಆಧರಿಸಿರ್ತಕ್ಕಂತಹ ಜೀವನ ಕ್ರಮ. ಮಾನವೀಯ ಮೌಲ್ಯಗಳು ಅಂದರೆ ಏನು ಅಂತ ನಾವು ಅಂದ್ಕೊಳ್ಳೋದಾದರೆ, ನೀತಿಯುತ ಜೀವನ, ನೈತಿಕ ಮೌಲ್ಯಗಳ ಆಧಾರಿತವಾಗಿರ್ತಕ್ಕಂಥ ಜೀವನ ಅಂದರೆ ಸರಿಯಾದ ಜೀವನ ಕ್ರಮ. ಸರಿಯಾದ ಅಂದರೆ ಯಾವುದು? ಮತ್ತೆ ಮತ್ತೆ ನಮಗೆ ಪ್ರಶ್ನೆಗಳು ಹುಟ್ಟುತ್ತಾನೆ ಇರುತ್ತೆ ಅಲ್ವಾ? ಅಂದರೆ ನಾವು ಭೂಮಿ ಮೇಲೆ ಪ್ರಸ್ತುತ ಜೀವನ ಮಾಡ್ತಾ ಇದ್ದೀವಿ. ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ನಾವು ಬೇರೆಯವ್ರಿಗೆ ತೊಂದರೆ ಮಾಡದಲ್ಲೇ ಇರೋ ಹಾಗೆ ಜೀವನ ಮಾಡಬೇಕು. ಬೇರೆಯವ್ರ ಜೊತೆ ಸಹಕರಿಸಿ ಜೀವನ ಮಾಡಬೇಕು. ಬೇರೆಯವ್ರ ಜೊತೆ ಸಹಕಾರದಿಂದ ಸಮರಸತೆಯಿಂದ ಜೀವನ ಮಾಡ್ತಕ್ಕಂತಹ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಅದನ್ನೇ ನೈತಿಕ ಗುಣಗಳು ಅಂತ ಹೇಳೋದು. ಈ ನೈತಿಕ ಗುಣಗಳು ಅಥವಾ ಈ ಮಾನವ ಧರ್ಮ ಅಂತ ಏನು ಹೇಳ್ತೀವಿ, ನೈತಿಕ ಗುಣಗಳನ್ನು ಆಧರಿಸಿ ಅಥವಾ ಅದನ್ನು ಅನುಷ್ಠಾನ ಮಾಡ್ತಾ ಬದುಕ್ತಕ್ಕಂತಹ ಜೀವನ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಧರ್ಮಕ್ಕೂ ಮತ್ತು ಮತಕ್ಕೂ ವ್ಯತ್ಯಾಸ ಇದೆ. ನಾವು ಮತವನ್ನೇ ಧರ್ಮ ಅಂತ ತಿಳ್ಕೊಳ್ಬಾರ್ದು. ನಾವು ಹಾಗೆ ಅಂದ್ಕೊಂಡೇ ಪ್ರಪಂಚದಲ್ಲಿ ಎಷ್ಟು ಪ್ರತ್ಯೇಕತೆಯನ್ನು ಸೃಷ್ಟಿಸ್ಕೊಂಡ್ಬಿಟ್ಟಿದ್ದೇವೆ. ನಾವು ವಾಸ ಮಾಡ್ತಾ ಇರ್ತಕ್ಕಂತಹ ಈ ಪ್ರಪಂಚವನ್ನು, ಈ ಒಂದು ನಮ್ಮ ಜೀವನವನ್ನು ಬಹಳ ಯಾತನಾಮಯವಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾವು ಮತ ಅಂದರೆ ಒಂದು ನಂಬಿಕೆ ಮತ್ತು ಆಚಾರಗಳು, ಸಂಪ್ರದಾಯಗಳು, ಒಂದೊಂದು ಪಂಗಡದವರು ಒಂದೊಂದು ಗುಂಪಿನವರು ಇಟ್ಕೊಂಡಿರ್ತಕ್ಕಂಥದ್ದು. ಧರ್ಮ ಅಂದರೆ ಅದು ಸಾರ್ವತ್ರಿಕವಾದದ್ದು, ಯೂನಿವರ್ಸಲ್. ನಾವು ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾ ಜೀವನದಲ್ಲಿ ಸರಿಯಾಗಿ ಬದುಕ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಜೀವನ ಮಾಡುವಂಥದ್ದು, ಬೇರೆಯವರ ಸುಖವನ್ನು ಕೂಡ ಗಣನೆಗೆ ತಗೊಂಡು ನಾವು ಜೀವನ ಮಾಡ್ತಕ್ಕಂಥದ್ದು. ಆಗ ಎಲ್ಲರೂ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಆದರೆ ಈಗ ಪ್ರಪಂಚ ಹೊರಗಡೆ ಆ ಥರ ಇದೆಯಾ? ಖಂಡಿತ ಇಲ್ಲ. ನಾವೆಲ್ಲ ಮತದ ಹೆಸರಿನಲ್ಲಿ ಪ್ರತ್ಯೇಕತೆಯನ್ನು ಸೃಷ್ಟಿಸ್ಕೊಂಡು ಬಡದಾಡ್ತಾ ಇದ್ದೇವೆ. ನಮಗೆ ನೆಮ್ಮದಿ ಅಂತಕ್ಕಂಥದ್ದೇ ಇಲ್ಲ. ಸ್ವಾರ್ಥ ಹೆಚ್ಚಾಗಿದೆ ಮನುಷ್ಯನಿಗೆ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ನಾವು ಬೆಳೆಸ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ಹೇಳೋದು, ನೀತಿಯುತ ಜೀವನ ಬಹಳ ಮುಖ್ಯ. ನೈತಿಕ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿತಕ್ಕಂಥದ್ದು ಮನುಷ್ಯರಾಗಿ ಈ ಒಂದು ಸಮಾಜದಲ್ಲಿ ಎಲ್ಲರೂ ನಾವು ಎಲ್ಲಿ ಒಟ್ಟಾಗಿ ಬಾಳ್ತಾ ಇದ್ದೀವೋ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಆಸಕ್ತಿಗೆ ಅನುಗುಣವಾಗಿ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾನೆ. ಒಬ್ಬ ಮನುಷ್ಯನ ಅವಶ್ಯಕತೆಗಳನ್ನು ಎಲ್ಲವನ್ನೂ ತಾನೇ ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಹಿಡಿದಿರ್ತಕ್ಕಂಥದ್ದು ಅವರ ಆಸಕ್ತಿಯ ಆಧಾರದ ಮೇಲೆ. ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಸಹಕರಿಸಿ ಮಾಡ್ತಕ್ಕಂಥದ್ದು. ಎಲ್ಲರೂ ಡಾಕ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ರೋಗ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಆದರೆ ಬೇರೆ ಇನ್ನೇನಾದರೂ ಸಮಸ್ಯೆಗಳು ಬಂದಾಗ ನಾವು ಬೇರೆ ಇನ್ನೊಂದು ಕಡೆ ಮುಖವನ್ನು ತಿರುಗಿಸ್ತೀವಿ. ಯಾವುದೋ ನಮಗೆ ಅನ್ಯಾಯ ಆದಾಗ ನಾವು ಬದುಕ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಆಗ ನಾವು ನ್ಯಾಯವನ್ನು ಎತ್ತಿ ಹಿಡಿತಕ್ಕಂತಹ ವೃತ್ತಿಯನ್ನು ಹಿಡಿದಿರ್ತವ್ರ ಕಡೆ ನಾವು ಮುಖ ಮಾಡ್ತೇವೆ. ಹಾಗೆ ಸಮಾಜದಲ್ಲಿ ಪ್ರತಿಯೊಂದು ವೃತ್ತಿಯನ್ನು ಕೂಡ ಆಧರಿಸಿರ್ತಕ್ಕಂತಹವರು ಆ ವೃತ್ತಿ ಧರ್ಮವನ್ನು ಪಾಲಿಸೋದು ಬಹಳ ಮುಖ್ಯ. ಧರ್ಮ ಅಂತಂದರೆ ನೈತಿಕ ಮೌಲ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ಜೀವನ ಮಾಡ್ತಕ್ಕಂಥದ್ದು. ಅಂದರೆ ವೃತ್ತಿ ಧರ್ಮ ಅಂದರೆ ಏನು? ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ನೈತಿಕ ಮೌಲ್ಯಗಳ ಅನುಷ್ಠಾನ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಈ ನೈತಿಕ ಮೌಲ್ಯಗಳೇ ಪ್ರತಿಯೊಂದು ವೃತ್ತಿಗೂ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಡಿಪಾಯವನ್ನು ಹಾಕ್ತಕ್ಕಂಥದ್ದು.
ನೈತಿಕ ಮೌಲ್ಯಗಳ ಬುನಾದಿ ಅಥವಾ ಅಡಿಪಾಯದ ಮೇಲೇ ನಮ್ಮ ಸಮಾಜ ನಿಂತಿರ್ತಕ್ಕಂಥದ್ದು. ಆ ನೈತಿಕ ಮೌಲ್ಯಗಳು ಯಾವಾಗ ಪೂರ್ತಿಯಾಗಿ ಕುಸಿದು ಹೋಗುತ್ತೋ ಮನುಷ್ಯನ ಜೀವನ ಈ ಪ್ರಪಂಚದಲ್ಲಿ ದುರ್ಬಲವಾಗುತ್ತೆ, ಶಾಂತಿಯಿಂದ ಕೂಡಿರುತ್ತೆ. ಈಗಾಗಲೇ ಸಾಕಷ್ಟು ಕಲುಷಿತವಾಗಿ ಹೋಗಿದೆ. ಎಲ್ಲೆಲ್ಲೂ ನೋಡಿದ್ರು ಯುದ್ಧಗಳನ್ನು ನೋಡ್ತಾ ಇದ್ದೇವೆ, ಎಲ್ಲೆಲ್ಲಿ ನೋಡಿದ್ರು ಅಶಾಂತಿ, ಕ್ರೌರ್ಯ, ಮನುಷ್ಯನಿಗೆ ರಕ್ಷಣೆ ಅಂತಕ್ಕಂಥದ್ದೇ ಇಲ್ಲ. ನಾವು ಸುಲಭವಾಗಿ ಹೊರಗಡೆ ಓಡಾಡ್ತಕ್ಕಂಥದ್ದೇ ಕಷ್ಟ ಆಗಿದೆ. ಹೀಗೆ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಸಮಾಜದಲ್ಲಿ ಸರಿಯಾದ ಒಂದು ನೈತಿಕ ಬುನಾದಿಯನ್ನು ಹಾಕಿಕೊಡ್ತಕ್ಕಂತಹ ಒಂದು ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ಚಿಕ್ಕ ವಯಸ್ಸಿನಿಂದಲೇ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಇಲ್ಲ ಅಲ್ವಾ? ಆ ಚಿಕ್ಕ ವಯಸ್ಸಿನಲ್ಲಿ ಸರಿಯಾದ ಜೀವನ ಕ್ರಮ, ಆ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಸದ್ಗುಣಗಳನ್ನು ರೂಢಿಸ್ಕೊಳ್ತಕ್ಕಂತಹ ಒಂದು ವಿಧಾನವನ್ನು ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾನೆ. ಅದಕ್ಕೆ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾದಂತಹ ವೃತ್ತಿ. ಇದು ಹೊಟ್ಟೆಪಾಡಿಗೋಸ್ಕರ ನಾವು ಮಾಡ್ತಕ್ಕಂತಹ ಕೆಲಸ ಅಲ್ಲ, ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಇದೊಂದು ಬಹಳ ಪವಿತ್ರವಾದಂತಹ ಕೆಲಸ. ಈ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾದಂತಹ ಕೆಲಸ. ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ಶಿಕ್ಷಕರು ಭವಿಷ್ಯದ ನಿರ್ಮಾಪಕರು. ಅದೇ ಶೀರ್ಷಿಕೆ ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಅಲ್ವಾ? ಹಾಗೆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವರು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಮೌಲ್ಯಗಳನ್ನು ತುಂಬತಕ್ಕಂಥವರು ಶಿಕ್ಷಕರು. ಅದಕ್ಕೆ ಇದು ಬಹಳ ಪವಿತ್ರವಾಗಿರ್ತಕ್ಕಂತಹ ಒಂದು ವೃತ್ತಿ. ಈ ವೃತ್ತಿಯನ್ನು ನೀವೆಲ್ಲ ಆರಿಸ್ಕೊಂಡಿದ್ದೀರಾ. ಈ ನೈತಿಕ ಮೌಲ್ಯಾಧಾರಿತ ವೃತ್ತಿಯನ್ನು ನೀವು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಅಂತಹ ಒಂದು ವೃತ್ತಿಯನ್ನು ನೀವು ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಾ. ಐ ಶುಡ್ ರಿಯಲಿ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ನಾನು ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಎಲ್ಲರೂ ಕೂಡ ಶಿಕ್ಷಕ ವೃತ್ತಿಯನ್ನು ಬಹಳ ಜನ ತಗೊಳ್ಳೋದಿಲ್ಲ ಅಲ್ವಾ? ಬಹಳ ಕಡಿಮೆ ಜನ. ಸಾಮಾನ್ಯವಾಗಿ ನೋಡಿ, ಎಲ್ಲರೂ ನಾನು ಡಾಕ್ಟರ್ ಆಗಬೇಕು, ಇಲ್ಲ ಎಂಜಿನಿಯರ್ ಆಗಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೇಳ್ತಾರೆ, ಹೌದಾ? ಆದರೆ ಶಿಕ್ಷಕನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಬಹಳ ಹೆಚ್ಚಿನದು. ಈ ಸಮಾಜದಲ್ಲಿ ಸಮಾಜವನ್ನು ಸ್ವಾಸ್ಥ್ಯ ರೀತಿಯಲ್ಲಿ ಇಡೋದಕ್ಕೆ ಮತ್ತು ಕಟ್ಟೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ಈ ಶಿಕ್ಷಕ ವೃತ್ತಿ. ಈ ಶಿಕ್ಷಕ ವೃತ್ತಿಯಲ್ಲಿ ಆ ಶಿಕ್ಷಕ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ಕೆಲವು ನೈತಿಕ ಧರ್ಮಗಳಿವೆ. ಅದನ್ನೇ ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಪ್ರೊಫೆಷನಲ್ ಎಥಿಕ್ಸ್ ಫಾರ್ ಟೀಚಿಂಗ್ ಪ್ರೊಫೆಷನ್ ಅನ್ನೋದೇ ಈ ಒಂದು ಸಮಯದ ಒಂದು ಉಪನ್ಯಾಸದ ಶೀರ್ಷಿಕೆ ಆಗಿರೋದು, ಕೂಡ ವಿಷಯವಾಗಿರೋದು. ಈ ನೈತಿಕ ಮೌಲ್ಯಗಳನ್ನು ನಾವು ಹೇಗೆ ಅಳವಡಿಸ್ಕೊಳ್ತೇವೆ, ಹೇಗೆ ಮಕ್ಕಳಲ್ಲಿ ಈ ನೈತಿಕ ಮೌಲ್ಯಗಳನ್ನು ನಾವು ಬಿತ್ತುತ್ತೇವೆ ಮತ್ತು ಅವು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತೇವೆ, ಬೆಳೆಸ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಈ ಒಂದು ಪದವಿಯನ್ನು ಪಡ್ಕೊಂಡ ನಂತರ ನೋಡಿ, ವಿಶ್ವವಿದ್ಯಾಲಯದಲ್ಲಿ ನೀವು ಪದವಿಯನ್ನು ಪಡ್ಕೊಳ್ತೀರಲ್ವ, ಯೂನಿವರ್ಸಿಟಿನಲ್ಲಿ ಒಂದು ಡಿಗ್ರಿ ಮುಗಿಸಿದ ಮೇಲೆ ನಿಮಗೆ ಒಂದು ಪದವಿ ಪ್ರದಾನ ಸಮಾರಂಭ ಅಂತ ಇಟ್ಕೊಂಡಿರ್ತಾರೆ. ಆವಾಗ ನಿಮಗೆ ಪದವಿಯನ್ನು ಕೊಡ್ತಾರೆ, ಪ್ರದಾನ ಮಾಡ್ತಾರೆ. ಆಗ ಏನು ಮಾಡ್ತೀರಾ ನೀವೊಂದು ಓದು ತಗೋಬೇಕು, ಹೌದಾ? ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ನಿಮ್ಮ ಸೀನಿಯರ್ಸ್ ಯಾರಾದರೂ ತಗೊಂಡಿರ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಒಂದು ವೃತ್ತಿ, ಪ್ರೊಫೆಷನಲ್ ಒಂದು ವೃತ್ತಿ ಅಂತ ಇರುವಾಗ, ಜಾಬ್ ಅಂತ ಇರುವಾಗ, ಅದನ್ನು ಆ ಪದವಿಯನ್ನು ಪಡ್ಕೊಂಡಾಗ ಕೊನೆಯಲ್ಲಿ ಪದವಿಯನ್ನು ಪ್ರದಾನ ಮಾಡುವ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಪ್ರಮುಖರು ಬಂದು ಒಂದು ಸಮಾರಂಭವನ್ನು ನಡೆಸ್ಕೊಡ್ತಕ್ಕಂಥದ್ದು, ಅಲ್ಲಿ ಓತು ತಗೊಳ್ಳೋಂಥದ್ದು. ಏನು ಓತು ತಗೋತೀವಿ? ನೈತಿಕ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ವೃತ್ತಿಯನ್ನು ನಾವು ಪಾಲಿಸ್ಕೊಂಡು ಬರ್ತೇವೆ. ಇಲ್ಲಿರ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತೇವೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತೇವೆ. ನಾವು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಏನು ಧರ್ಮ ಇದೆಯೋ ಅದನ್ನು ನಾವು ಎತ್ತಿ ಹಿಡಿತೇವೆ. ಧರ್ಮ ಅಂದರೆ ನೈತಿಕ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿತೇವೆ ಅಂತ ನಾವು ಪ್ರಮಾಣ ಮಾಡಿ ನಂತರ ಪದವಿಯನ್ನು ಸ್ವೀಕರಿಸೋದು. ಆದರೆ ನಮಗೆ ಪ್ರಮಾಣ ಮಾಡುವಾಗ ಹೇಳಿದಂತಹ ಅನೇಕ ವಿಚಾರಗಳ ಕಡೆ ಗಮನ ಇರೋದೇ ಇಲ್ಲ. ಯಾಂತ್ರಿಕವಾಗಿ ನಾವು ಈ ಓತನ್ನು ತಗೊಂಡಿರ್ತೇವೆ, ಸರ್ಟಿಫಿಕೇಟನ್ನು ತಗೊಂಡು ಬಂದ್ಬಿಡ್ತೇವೆ. ಅದು ಏನು ಪ್ರಯೋಜನ ಇಲ್ಲ. ಅದರ ಕಡೆ ನಮ್ಮ ಗಮನ ಹೋಗಬೇಕು. ಯಾಕೆ ಅಂದರೆ ಶಿಕ್ಷಕರು, ನಾನು ಈಗಾಗಲೇ ಹೇಳಿದ ಹಾಗೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ತಕ್ಕಂಥವರು.
ಅವರಿಗೆ ಒಳ್ಳೆಯ ತಳಪಾಯ ಬುನಾದಿಯನ್ನು ಹಾಕ್ತಕ್ಕಂಥವ್ರು. ಹೇಗೆ ಸಮಾಜದಲ್ಲಿ ಬದುಕಬೇಕು, ಹೇಗೆ ತಾನು ಜೀವನ ಮಾಡಬೇಕು ಅನ್ನೋದ್ರ ಕಡೆನೇ ಅವರು ಹೇಳ್ಕೊಡ್ತಕ್ಕಂಥದ್ದು. ಬರೀ ಪಠ್ಯ ಪುಸ್ತಕಗಳಲ್ಲಿ ಇರ್ತಕ್ಕಂತಹ ವಿಚಾರವನ್ನು ಮಾತ್ರ ಬೋಧನೆ ಮಾಡ್ತಕ್ಕಂಥದ್ದಲ್ಲ. ಯಾಕೆಂದರೆ ಶಿಕ್ಷಕರು ಹೇಗಿರ್ತಾರೆ, ಅವರ ನಡೆ ನುಡಿ ನೀತಿ ಮತ್ತು ಧೋರಣೆ ಅಭಿಪ್ರಾಯಗಳೆಲ್ಲವೂ ಕೂಡ ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಸತತವಾಗಿ ಬೀರ್ತಾ ಇರುತ್ತೆ. ಅದಕ್ಕೆ ಶಿಕ್ಷಕನಾದವನು ಮೈಯೆಲ್ಲ ಕಣ್ಣಾಗಿರಬೇಕು, ತಾನು ಏನು ಮಾತಾಡ್ತಾ ಇದ್ದೀನಿ, ತಾನು ಏನು ಮಾಡ್ತಾ ಇದ್ದೀನಿ ಅಂತ. ಏಕೆಂದರೆ ಹೇಳಿದ್ದನ್ನ ಯಾರು ಮಾಡೋದಿಲ್ಲ, ಪಾಲನೆ ಮಾಡ್ತಾರ? ನಾವು ಹೇಳೋದ್ರಿಂದ ಯಾವುದಾದ್ರೂ ನೀತಿಯಾಗಲಿ ನಿಯಮವನ್ನಾಗಲಿ ಹೇಳೋದ್ರಿಂದ ಇನ್ನೊಬ್ಬರು ಪಾಲನೆ ಮಾಡ್ತಕ್ಕಂತಹ ಪರಿಸ್ಥಿತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಾವು ಏನು ಮಾಡ್ತೀವೋ ಅದನ್ನು ನೋಡಿ ಬದಲಾಗೋದೇ ಹೊರತು ನಾವು ಏನು ಹೇಳ್ತೀವೋ ಅದನ್ನ ಯಾರೂ ಆಧರಿಸಿ ಬದಲಾಗೋದಿಲ್ಲ. ಅಂತಹ ಉನ್ನತವಾದಂತಹ ಜವಾಬ್ದಾರಿ ಶಿಕ್ಷಕನಿಗೆ ಇರ್ತಕ್ಕಂಥದ್ದು. ಅದಕ್ಕೆ ಶಿಕ್ಷಕ ಬಹಳ ಎಚ್ಚರಿಕೆಯಿಂದ ತರಬೇತಿಯನ್ನು ತಗೊಳ್ಬೇಕು. ಈ ಒಂದು ಸೂಕ್ಷ್ಮ ವಿಚಾರಗಳ ಕಡೆ ಗಮನವನ್ನು ಹರಿಸಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ವೃತ್ತಿಯಲ್ಲಿ ನೀವು ತರಬೇತಿಯನ್ನು ಪಡ್ಕೊಳ್ತಾ ಇರುವಾಗ ಮೊಟ್ಟ ಮೊದಲನೆಯದಾಗಿ ನಿಮ್ಮ ಗುರಿ ಎಲ್ಲಿರಬೇಕು? 3 ಮುಖ್ಯ ಗುರಿಗಳು ಅಥವಾ 3 ಅಂಶಗಳು ಹೇಳ್ತಾರೆ. ನಾವು ಒಬ್ಬ ಶಿಕ್ಷಕ ತನ್ನ ವೃತ್ತಿ ತರಬೇತಿಯನ್ನು ಪಡ್ಕೊಳ್ತಾ ಇರುವಾಗ ಗಳಿಸ್ಕೊಳ್ಬೇಕಾಗಿರೋದು ಯಾವುದು ಅಂತ. ಮೊಟ್ಟ ಮೊದಲನೆಯದೇ ನೈತಿಕ ಮೌಲ್ಯಗಳನ್ನು ಸಂಪಾದಿಸೋದು. ನೈತಿಕ ಮೌಲ್ಯಗಳು ಅಂದರೆ ಸತ್ಯಸಂಧತೆ, ಪ್ರಾಮಾಣಿಕತೆ, ಈ ರೀತಿಯ ಒಂದು ಸಮಯ ಪ್ರಜ್ಞೆ, ಇವೆಲ್ಲವನ್ನೂ ಕೂಡ ದಯೆ, ಕರುಣೆ, ಪ್ರೀತಿ ಎಲ್ಲ ಸದ್ಗುಣಗಳನ್ನು ತನ್ನಲ್ಲಿ ರೂಢಿಸ್ಕೊಳ್ತಕ್ಕಂತಹ ಒಂದು ವಿಚಾರ. ಈ ನೈತಿಕ ಮೌಲ್ಯಗಳನ್ನು ಸಂಪಾದಿಸೋದೇ ಬಹಳ ಮುಖ್ಯ. ಏಕೆಂದರೆ ತನ್ನ ಕೆಲಸದಲ್ಲಿ ಇವುಗಳ ಪಾಲನೆ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ ಶಿಕ್ಷಕನಿಗೆ. ಎರಡನೇದು ಎಲ್ರಿಗೂ ಗೊತ್ತಿರೋ ಹಾಗೆ ಜ್ಞಾನ ಸಂಪಾದನೆ. ವಿಚಾರಗಳನ್ನು ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು ಅಂದರೆ ಆ ವಿಚಾರಗಳನ್ನು ನೀವು ಮೊದಲು ಚೆನ್ನಾಗಿ ಅರ್ಥೈಸ್ಕೊಂಡು ಅವುಗಳನ್ನು ಹೇಳತಕ್ಕಂತಹ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ಮೂರನೇದು ಏನು ಹೇಳ್ತಾರಪ್ಪ ಒಬ್ಬ ಶಿಕ್ಷಕನ ಗುರಿ ತರಬೇತಿಯನ್ನು ಪಡ್ಕೊಳ್ಳುವಾಗ ಅಂತಂದರೆ ಬೋಧನಾ ಕೌಶಲ್ಯವನ್ನು ಗಳಿಸೋದು. ನೀವು ಹೇಗೆ ಯಾವ ರೀತಿ ನಿಮ್ಮ ವಿದ್ಯಾರ್ಥಿಗಳಿಗೆ ವಿಚಾರವನ್ನು ಮುಂದಿಡ್ತೀರಾ, ಯಾವ ರೀತಿ ನೀವು ಬೋಧನೆ ಮಾಡ್ತೀರಾ, ಅನೇಕ ವಿಧಾನಗಳಿದೆ. ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂತಹ ವಿಧಾನಗಳು ಅನೇಕ ಇದೆ. ಈಗ ತಾಂತ್ರಿಕತೆ ಬಹಳ ಮುಂದುವರೆದಿದೆ, ಅದನ್ನು ಕೂಡ ಉಪಯೋಗಿಸ್ಕೊಂಡು ನೀವು ವಿಚಾರವನ್ನು ಮಕ್ಕಳಿಗೆ ತಿಳಿಸ್ಬೋದು. ಮುಖ್ಯವಾಗಿ ಹೇಳ್ತಾರೆ 4 ರೀತಿಯಲ್ಲಿ ವಿದ್ಯಾರ್ಥಿಗಳು ಕಲಿತಾರೆ ಅಂತ. ಒಂದು ವಿಜುವಲ್ ಲರ್ನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಆಡಿಟರಿ ಲರ್ನಿಂಗ್ ಅಂತ ಹೇಳ್ತಾರೆ, ಮೂರನೇದು ರೀಡಿಂಗ್ ಆ್ಯಂಡ್ ರೈಟಿಂಗ್, ನಾಲ್ಕನೇದು ಕೈನೆಸ್ಥೆಟಿಕ್ಸ್ ಅಂತ ಹೇಳ್ತಾರೆ. ವಿಜುವಲ್ ಲರ್ನಿಂಗ್ ಅಂದರೆ ಏನು? ವಿಜುವಲ್ ಲರ್ನಿಂಗ್ ಅಂದರೆ ಏನು? ವಿದ್ಯಾರ್ಥಿಗಳು ಸದಾಕಾಲ ಅವರ ಶಿಕ್ಷಕರನ್ನು ನೋಡ್ತಾ ಇರ್ತಾರೆ ಅಲ್ವಾ? ಅವರು ಮನೆಯಲ್ಲಿ ಕಳೆಯೋದಕ್ಕಿಂತ ಹೆಚ್ಚು ಸಮಯವನ್ನು ಶಾಲೆಯಲ್ಲಿ ಕಳೀತಾ ಇರ್ತಾರೆ. ಅವರು ಶಿಕ್ಷಕರ ಒಡನಾಟದಲ್ಲಿ ಇರ್ತಾರೆ. ಹಾಗಿರುವಾಗ ಪ್ರತಿಯೊಂದು ಕ್ಷಣದಲ್ಲೂ ಅವರು ಶಿಕ್ಷಕರನ್ನು ಗಮನಿಸ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಅವ್ರು ಹೇಗೆ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಶಾಲೆಗೆ, ಅವ್ರು ಹೇಗೆ ಬಂದಿದ್ದಾರೆ, ಯಾವ ಥರ ಉಡುಪು ಹಾಕ್ಕೊಂಡಿದ್ದಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ನುಡಿದಂತೆ ನಡೆಯುವಂತಹ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಅವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಏನು ಸಮಾಜದ ಭವಿಷ್ಯವನ್ನು ಕಟ್ಟತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಮಾಡತಕ್ಕಂಥದ್ದು ಅವರ ಜವಾಬ್ದಾರಿಯಾಗಿದೆ. ಹಾಗೆ ಆಡಿಟರಿ, ನೀವು ಮಾತನಾಡುವಾಗ ಯಾವ ಶೈಲಿಯಲ್ಲಿ ಮಾತಾಡ್ತೀರಾ? ಬಸವಣ್ಣನವರು ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ನಾವು ಯಾವ ರೀತಿ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತೇವೆ, ಹೇಗೆ ನಾವು ಬೋಧನೆಯನ್ನು ಮಾಡ್ತೇವೆ, ಹೇಗೆ ಅವ್ರ ಜೊತೆ ಸಂವಹಿಸ್ತೇವೆ, ಸಂಪರ್ಕವನ್ನು ಸಾಧಿಸ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಆಡಿಟರಿ ಸ್ಕಿಲ್ಸ್ ಅಂತ ಹೇಳ್ತಾರೆ. ಮತ್ತು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕೆಲವು ವಿದ್ಯಾರ್ಥಿಗಳು ತಲೆ ಎತ್ತಿ ನೋಡೋದೇ ಇಲ್ಲ, ತಲೆ ಬಗ್ಗಿಸ್ಕೊಂಡೇ ಕೇಳ್ತಾ ಇರ್ತಾರೆ. ಲೆಕ್ಚರ್ ಏನಾದರೂ ಕೊಡ್ತಾ ಇರುವಾಗ ಶಿಕ್ಷಕರು ತಲೆ ಬಗ್ಗಿಸ್ಕೊಂಡೇ ಇರ್ತಾರೆ, ನೋಡ್ತಾ ಇರಲ್ಲ. ಆದರೆ ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ಶಿಕ್ಷಕರು ಪಾಠ ಮಾಡುವಾಗ ಅದು ಹೇಗೆ ಏರಿಳಿತಗಳನ್ನು ಕಾಣ್ತಾ ಇರುತ್ತೆ, ಅದರ ಪ್ರಕಾರ ಯಾವುದು ಬಹಳ ಮುಖ್ಯವಾಗಿದೆ ವಿಚಾರ ಅದು ಅವ್ರ ತಲೆಗೆ ಮುಟ್ತಾ ಇರುತ್ತೆ.
ಯಾವುದು ನಾವು ನಿಧಾನವಾಗಿ ಕಡಿಮೆ ಸ್ಥಾಯಿಯಲ್ಲಿ ಹೇಳ್ತಾ ಇರ್ತೀವೋ ಅದು ಅಷ್ಟೊಂದು ಮುಖ್ಯವಲ್ಲದ್ದು ಅನ್ನುವಂತಹ, ಅಥವಾ ಆ ಏರಿಳಿತಗಳೇನಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವನ್ನು ಕೂಡ ಶಿಕ್ಷಕನಾದವನು ಕಲ್ತುಕೊಳ್ಬೇಕು. ಇಲ್ಲಾಂದರೆ ತನ್ನ ವೃತ್ತಿ ಧರ್ಮವನ್ನು ಪಾಲಿಸಿದ ಹಾಗೆ ಆಗೋದಿಲ್ಲ. ಆತ ವೃತ್ತಿ ಧರ್ಮದಲ್ಲಿ ಎಲ್ಲವನ್ನೂ ನೋಡ್ಕೊಳ್ಬೇಕು. ಬರೀ ನೈತಿಕ ಮೌಲ್ಯಗಳಷ್ಟೇ ಅಲ್ಲ, ಬೋಧನಾ ಕ್ರಮ ಇರಬಹುದು, ಅವರು ಆ ವಿದ್ಯಾರ್ಥಿಗಳ ಜೊತೆ ಹೇಗೆ ಸಂಪರ್ಕವನ್ನು ಇಟ್ಕೊಳ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋದಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಮುಖ್ಯ ಅನಿಸುತ್ತೆ. ಕೈನೆಸ್ಥೆಟಿಕ್ಸ್ ಅಂತ ಹೇಳ್ತೀವಿ. ಏನು ಕೈನೆಸ್ಥೆಟಿಕ್ಸ್ ಅಂದರೆ, ಕೆಲವು ವಿದ್ಯಾರ್ಥಿಗಳು ಭಾಳ ಮಿಸ್ಚಿವಸ್ ಇರ್ತಾರೆ. ಅವ್ರು ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಕೂತ್ಕೊಂಡು ನಾವು ಪಾಠ ಮಾಡಿದ್ದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಅಂಥವ್ರನ್ನೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ವಿಷಯದ ಕಡೆ ಗಮನ ಹರಿಸಿ ಈ ಕಡೆ ಅವರ ಗಮನವನ್ನು ಸೆಳೀತಕ್ಕಂಥ ಕೆಲಸ ಮಾಡಬೇಕು. ಅವ್ರಿಗೂ ಕೂಡ ನೀವು ಬೋಧನೆ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರಲ್ಲ, ಎಲ್ಲ ವಿದ್ಯಾರ್ಥಿಗಳು ಸೀರಿಯಸ್ ಆಗಿರಲ್ಲ ಅಲ್ವಾ. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿ ಸಮಾನವಾಗಿ ನೀವು ಮೌಲ್ಯಗಳನ್ನಾಗಲಿ ಅಥವಾ ಪಾಠವನ್ನಾಗಲಿ ಅವ್ರಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಅಂಥವ್ರಿಗೆ ಹೇಗೆ ಮಾಡಬೇಕು ಅಂತ ಒಂದೇ ಒಂದು ಚಿಕ್ಕ ಪ್ರಸಂಗ. ನೀವೆಲ್ಲ ಗುರುರಾಜ್ ಕರ್ಜಗಿ ಅವರ ಬಗ್ಗೆ ಕೇಳಿರ್ಬೋದು. ಈಸ್ ಎ ಗ್ರೇಟ್ ಎಜುಕೇಷನಿಸ್ಟ್. ಅವರ ಮೋಟಿವೇಶ್ನಲ್ ಸ್ಪೀಚಸ್ಸು ಎಲ್ಲ ಕಡೆ ನಮಗೆ ಲಭ್ಯವಿದೆ. ಅವರು IIT ವಿದ್ಯಾರ್ಥಿಗಳಿಂದ ಹಿಡಿದು ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ಕೂಡ ಅವರು ಬೋಧನೆಯನ್ನು ಮಾಡಿದ್ದಾರೆ. ಸಚ್ ಎ ಗ್ರೇಟ್ ಟೀಚರ್ ಆ್ಯಂಡ್ ಎನ್ ಎಜುಕೇಷನಿಸ್ಟ್ ಹಿ ಇಸ್. ಯಾರು? ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು. ಅವ್ರು ಹೇಳ್ತಾರೆ, ಅವ್ರ ಕ್ಲಾಸಲ್ಲಿ ಅವರು ಪಾಠ ಮಾಡುವಾಗ ಒಬ್ಬ ಹುಡುಗ ಬಹಳ ಮಿಸ್ಚಿವಸ್. ಯಾವಾಗಲೂ ಏನಾದರೂ ಇಲ್ಲ ಅಂದರೆ ಮರ್ತು ಹೋಗಿದ್ರೆ, ಸುಣ್ಣ ಮರ್ತು ಹೋಗಿದೆ, ಇಲ್ಲ ಡಸ್ಟರ್ ಮರ್ತು ಹೋಗಿದೆ ಅಂದರೆ ಯಾರ ತೊಗೊಂಬರ್ತೀರ ಅಂತ, ನಾನು ತರ್ತೀನಿ ಸರ್ ಅಂತ ಮೊದಲು ಕೈ ಎತ್ತಿದ್ನಂತೆ. ಅಂದರೆ ಸ್ಕೂಲಿಂದ ಕ್ಲಾಸ್ ರೂಮಿಂದ ಹೊರಗೋದ್ರೆ ಸಾಕು, ಅಲ್ಲಿ ಕೂತ್ಕೊಂಡು ಕೇಳ್ತಕ್ಕಂತಹ ಒಂದು ಪೇಷನ್ಸು ಆ ಹುಡುಗನಿಗಿಲ್ಲ. ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೈಕಾಲು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಿದ್ರಂತೆ, ಅವ್ರು ಕೆಮಿಸ್ಟ್ರಿಯನ್ನು ಬೋಧನೆ ಮಾಡ್ತಾಯಿದ್ರು. ಆಗ ಅವರು ಒಂದು ಚಾರ್ಟ್, ಈ ಪೀರಿಯಾಡಿಕ್ ಟೇಬಲ್ ಇದೆಯಲ್ಲ ಅದರಲ್ಲೆಲ್ಲ ಎಲಿಮೆಂಟ್ಸ್ ಎಲ್ಲ ತೋರಿಸೋದಕ್ಕೆ, ಆ ಹುಡುಗ ಭಾಳ ಎತ್ತರ ಇದ್ದಂತೆ. ಆ ಎತ್ತರ ಇದ್ನಲ್ಲ ಹುಡುಗ, ಅದೊಂದು ಅಡ್ವಾಂಟೇಜ್. ಅಲ್ಲಿ ಆ ಒಂದು ಚಾರ್ಟನ್ನು ಆ ಹುಡುಗನಿಗೆ ಬಂದು ನಿಂತ್ಕೊಂಡು ಹಿಡ್ಕೊಳಕ್ಕೆ ಹೇಳ್ತಿದ್ರಂತೆ. ಏಕೆಂದರೆ ಆತನಿಗೆ ಆ ಸೀಟಲ್ಲಿ ಕೂತ್ಕೊಳ್ತಕ್ಕಂತಹ ಒಂದು ವ್ಯವಧಾನ ಇಲ್ಲ, ಅದಕ್ಕೆ ಕರೀತಿದ್ರಂತೆ. ಅವನು ಹಿಡ್ಕೊಂಡು ನಿಂತಿರ್ತಿದ್ದಂತೆ. ಆವಾಗ ಏನಾಗಬೇಕು, ಹಿ ಶುಡ್ ಬಿ ಅಟೆಂಟಿವ್. He cannot doze off or he cannot look at something else what is going on outside the classroom ಅಲ್ವಾ. ಕಿಟಕಿಯಿಂದ ಏನೋ ಆಗ್ತಿದೆ ಅಂತ ನೋಡೋಕ್ಕಾಗಲ್ಲ. ಆವಾಗ ಚಾರ್ಟನ್ನು ಎತ್ತಿ ಹಿಡಿದು ಈ ಎಲಿಮೆಂಟ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ, ಯುರೇನಿಯಂ ಎಲ್ಲಿದೆ ಅಂದರೆ ಆ ಹುಡುಗ ನಿಂತ್ಕೊಂಡಿರ್ತಾನೆ, ಚಾರ್ಟ್ ಇಲ್ಲಿದೆ ಸರ್ ಅಂತ ಎಷ್ಟು ಬೇಗ ತೋರಿಸ್ತಿದ್ನಂತೆ. ಅಂದರೆ ವಿಚಾರವನ್ನು ಮುಟ್ಟಿಸ್ತಕ್ಕಂಥದ್ದು ಮಕ್ಕಳಿಗೆ ಯಾವ ರೀತಿ ನಾವು ಮುಟ್ಟಿಸಬೇಕು ಅಂತಕ್ಕಂತಹ ಒಂದು ಕಲೆಯನ್ನು ಶಿಕ್ಷಕರು ಈ ತರಬೇತಿ ಸಮಯದಲ್ಲಿ ಕಲ್ತ್ಕೊಳ್ಬೇಕು. ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂತಹ ಒಂದು ವಿಚಾರ. ಈ ಬೋಧನಾ ಕ್ರಮದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ನೈತಿಕ ಮೌಲ್ಯಗಳಿದೆಯಲ್ಲ, ಅದು ಬಹಳ ಮುಖ್ಯ. ಅದೇ ಇವತ್ತಿನ ಟಾಪಿಕ್. ಮುಖ್ಯವಾಗಿ ನೈತಿಕ ಮೌಲ್ಯಗಳ ಪಾಲನೆ, ಅದನ್ನು ಹೇಗೆ ನಮ್ಮ ಬೋಧನಾ ಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅಲ್ವಾ. ಈಗಾಗಲೇ ನಾನು ಹೇಳಿದೆ, ಮಕ್ಕಳು ಶಿಕ್ಷಕರನ್ನು ನಮ್ಮನ್ನು ಗಮನಿಸ್ತಾನೇ ಇರ್ತಾರೆ. ನಾವು ಹೇಳ್ದಂಗೆ ಮಾಡಲ್ಲ, ನಾವು ಮಾಡ್ದಂಗೆ ಮಾಡ್ತಾರೆ. ಮಕ್ಕಳಿಗೆ ನಾವು ಹೇಳ್ತೀವಿ ಮೊಬೈಲ್ ಫೋನ್ ನೋಡಬೇಡ, ನೀನು ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ. ಆದರೆ ಒಂದು ಸ್ವಲ್ಪ ಸಮಯ ಸಿಕ್ಕರೂ ಸಾಕು, ಟೀಚರ್ ಅದನ್ನು ಏನು ಮಾಡ್ತಿರ್ತಾನೆ, ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅದು ಎಷ್ಟು ತಪ್ಪು ಅಂದರೆ, ನುಡಿದಂತೆ ನಡಿಬೇಕು. ತನ್ನ ಪ್ರತಿಯೊಂದು ನಡೆಯ ಬಗ್ಗೆಯೂ ಕೂಡ ಆತನಿಗೆ ಬಹಳವಾದಂತಹ ಎಚ್ಚರಿಕೆ ಇರಬೇಕಾದ್ದು ಮುಖ್ಯ. ಅದು ಬಹಳ ಚಿಕ್ಕ ಉದಾಹರಣೆ. ಪ್ರಾಮಾಣಿಕತೆ ಅಂತಕ್ಕಂಥದ್ದು ಹೇಗೆ ನಮ್ಮ ಕೆಲಸದಲ್ಲಿ ಕಾಣಬೇಕು, ನೈತಿಕ ಮೌಲ್ಯ ಅಲ್ವಾ, ಹೇಗೆ ಕಾಣಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ನೋಡೋಣ ಮುಂದೆ. ಈ ಶಿಕ್ಷಣದಲ್ಲಿ ಪಾಲಿಸಬೇಕಾಗಿರ್ತಕ್ಕಂತಹ ನೈತಿಕ ತತ್ವಗಳು ಮೊದಲನೆಯದಾದರೆ, ಶಿಕ್ಷಕ ವೃತ್ತಿಯಲ್ಲಿ ನೈತಿಕ ಧರ್ಮವನ್ನು ಅಳವಡಿಸ್ಕೊಳ್ಳಿಕ್ಕೆ ಎರಡನೆಯದೇನಪ್ಪ ಅಂದರೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಅಥವಾ ಬಾಂಧವ್ಯ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗಿರಬೇಕು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಬಾಂಧವ್ಯ? ಆ ಬಾಂಧವ್ಯ ಅನ್ನೋದು ಅರ್ಥ ಕಳ್ಕೊಂಡ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅದೇನಾದರೂ ಅರ್ಥ ಇದೆಯಾ? ಟೀಚರ್ ಆ್ಯಂಡ್ ಸ್ಟೂಡೆಂಟ್ ರಿಲೇಷನ್ಶಿಪ್ಪಲ್ಲಿ ಅರ್ಥ ಕಳ್ಕೊಳ್ತಾ ಇದೆ. ಇಂತಹ ಪವಿತ್ರವಾದಂತಹ ರಿಲೇಷನ್ಶಿಪ್ ಅದು, ಕಲಿಕೆಯ ಒಂದು ಬಾಂಧವ್ಯ ಅದು.
ಕಲಿಸ್ತಕ್ಕಂತಹ ಗುರು ಮತ್ತು ಕಲಿತಕ್ಕಂತಹ ಶಿಷ್ಯನ ಮಧ್ಯೆ ಇರಬೇಕಾದಂತಹ ಒಂದು ಬಾಂಧವ್ಯ. ಮೂರನೇದು ನಾನು ಆಗಲೇ ಹೇಳಿದ ಹಾಗೆ ಬೋಧನಾ ವಿಧಾನಗಳು ಮತ್ತು ತತ್ವಗಳು, ಹೇಗೆ ನಾವು ಅದನ್ನು ಅವ್ರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು. ಈ ಮೂರು ಅಂಶಗಳನ್ನು ಶಿಕ್ಷಕ ತನ್ನ ವೃತ್ತಿಯಲ್ಲಿ ನೈತಿಕ ಧರ್ಮವನ್ನು ಪಾಲನೆ ಮಾಡಬೇಕು ಅಂದರೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಈ ಶಿಕ್ಷಕ ವೃತ್ತಿಯಲ್ಲಿ ಪಾಲಿಸಲೇಬೇಕಾಗಿರ್ತಕ್ಕಂತಹ 4 ಅಂಶಗಳನ್ನು ಹೇಳ್ತಾರೆ. 4 ನಾರ್ಮ್ಸ್ ಅಂತ ಹೇಳ್ತಾರೆ. ಈ ವೃತ್ತಿಯಲ್ಲಿ ಪಾಲಿಸಬೇಕಾಗಿರ್ತಕ್ಕಂತಹ 4 ಅಂಶಗಳು ಏನಪ್ಪ ಅಂದರೆ ಪ್ರಾಮಾಣಿಕತೆ. ಮೊಟ್ಟ ಮೊದಲನೆಯದಾಗಿ ಬೇಕಾಗಿರ್ತಕ್ಕಂಥದ್ದೇ ಪ್ರಾಮಾಣಿಕತೆ, ಅಂದರೆ ಆನೆಸ್ಟಿ. ತನ್ನ ಕೆಲಸದಲ್ಲಿ ಆತನಿಗೆ ಪ್ರಾಮಾಣಿಕತೆ ಇರಬೇಕು. ಈಗಾಗಲೇ ಹೇಳಿದಾಗೆ ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು. ಹೇಳೋದು ಒಂದು, ಮಾಡೋದು ಒಂದು ಅಂತಕ್ಕಂಥದ್ದು ಇರಲೇಬಾರದು. ಇನ್ನೊಂದು ವಚನ ಪಾಲನೆ, ಪ್ರಾಮಿಸ್ ಕೀಪಿಂಗ್ ಅಂತ ಹೇಳ್ತೀವಿ. ನಾವು ಏನನ್ನ ಅವರಿಗೆ ಕಲಿಸ್ತೇವೆ ಅಂತ ವಾಗ್ದಾನ ಮಾಡಿರ್ತೇವೋ ಅಥವಾ ನಮ್ಮ ಜವಾಬ್ದಾರಿ ಏನಿರುತ್ತೋ ಅದನ್ನು ಸಮಯಕ್ಕೆ ಸರಿಯಾಗಿ ಅವಧಿಯ ಒಳಗಡೆ ಆತ ನಿರ್ವಂಚನೆಯಿಂದ ವಿದ್ಯಾರ್ಥಿಗಳಿಗೆ ಪಾಲಿಸಬೇಕಾಗಿರ್ತಕ್ಕಂಥದ್ದು ವಚನ ಪಾಲನೆ. ಮೂರನೇದು ಹೇಳ್ತಾರೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇರಬೇಕಾಗಿರ್ತಕ್ಕಂತಹ ಮ್ಯೂಚುವಲ್ ರೆಸ್ಪೆಕ್ಟ್. ಅದನ್ನೇ ನಾನು ಹೇಳಿದೆ. ಈಗ ಆ ಗೌರವ ಅಂತಕ್ಕಂಥದ್ದು ಇಲ್ಲ, ಅದನ್ನು ನಾವೇ ಅದನ್ನು ಕೆಳಮಟ್ಟಕ್ಕೆ ತಂದಿದ್ದೀವಿ, ಆದರೆ ನಾವು ಎತ್ತಿ ಹಿಡಿಬೇಕಾದ್ದು. ನೀವು ಈಗಿನ ಶಿಕ್ಷಕ ತರಬೇತಿಯನ್ನು ಪಡ್ಕೊಳ್ತಾ ಇದ್ದೀರಾ, ಮುಂದೆ ಎಲ್ಲ ಶಿಕ್ಷಕರಾಗಿ ನೀವು ಈ ವೃತ್ತಿಯಲ್ಲಿ ಕೆಲಸ ಮಾಡ್ತೀರಾ. ಆಗ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ಮೌಲ್ಯಗಳನ್ನು ತುಂಬುತ್ತೀರಾ, ಯಾವ ರೀತಿ ಅವ್ರಿಗೆ ಒಂದು ಮಾದರಿಯಾಗಿ ಬದುಕ್ತೀರಾ ಅಂತ. ಏಕೆಂದರೆ ಶಿಕ್ಷಕರ ಜೀವನ ಅನ್ನೋದೇ ಒಂದು ಮಾದರಿ ಆಗಬೇಕು. ಬರೀ ಶಾಲೆ ಒಳಗಲ್ಲ, ಹೊರಗೂ ಕೂಡ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೇಗಿರ್ತೀರಾ, ಏನು ಮಾಡ್ತೀರಾ, ಹೇಗೆ ಮಾತಾಡ್ತೀರಾ ಅಂತ ಪ್ರತಿಯೊಂದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆಯ ಒಂದು ಬಾಂಧವ್ಯ ಇದೆಯಲ್ಲ, ಅದು ಗೌರವಯುತ ಬಾಂಧವ್ಯ ಆಗಬೇಕು. ನಡೆ, ನುಡಿ, ಮಾರ್ಗದರ್ಶನ ಎಲ್ಲವೂ ಕೂಡ ಬಹಳ ಪವಿತ್ರವಾಗಿ ಇರಬೇಕಾದಂತಹದ್ದು. 4ನೇದೇನಪ್ಪ ಅಂದರೆ ನ್ಯಾಯೋಚಿತ, ಸಮಂಜಸವಾದ, ನಿಷ್ಪಕ್ಷಪಾತವಾದ ನಿಲುವು, ಇಂಪಾರ್ಶಿಯಾಲಿಟಿ. ಕೆಲವು ವಿದ್ಯಾರ್ಥಿಗಳನ್ನು ಕಂಡ್ರೆ ನನಗೆ ಪ್ರೀತಿ, ಕೆಲವರನ್ನ ಕಂಡ್ರೆ ನನಗೆ ಆಗಲ್ಲ. ಅವರು ತುಂಬ ತುಂಟರು, ನನಗಿಷ್ಟ ಇಲ್ಲ. ಒಬ್ಬರು ಸೀರಿಯಸ್ ಆಗಿ ಓದ್ತಾರೆ, ನನಗೆ ತುಂಬ ಇಷ್ಟ. ಆ ರೀತಿಯ ಒಂದು ಪಕ್ಷಪಾತದ ದೃಷ್ಟಿ ಶಿಕ್ಷಕರಿಗೆ ಇರಬಾರ್ದು. ಎಲ್ಲರೂ ಕೂಡ ಒಂದೇ, ಎಲ್ಲ ವಿದ್ಯಾರ್ಥಿಗಳು ಒಂದೇ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಮನಾಗಿ ತನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನು ಹಂಚ್ತಕ್ಕಂಥದ್ದು ಶಿಕ್ಷಕನ ಅವನ ಒಂದು ಕರ್ತವ್ಯ. ಶಿಕ್ಷಕನ ಕರ್ತವ್ಯ, ಆತನ ವೃತ್ತಿ ಧರ್ಮವನ್ನು ಆತ ಎತ್ತಿ ಹಿಡಿಬೇಕು ಅಂದರೆ. ಈ ಮುಖ್ಯವಾಗಿರ್ತಕ್ಕಂತಹ 4 ಅಂಶಗಳ ಜೊತೆಗೆ ಇನ್ನಷ್ಟು ಅಂಶಗಳು ಯಾವುದೇ ವೃತ್ತಿಯಲ್ಲಿ ಇರಲಿ, ಒಬ್ಬ ಮನುಷ್ಯ ಯಾವುದೇ ವೃತ್ತಿಯನ್ನು ಹಿಡ್ಕೊಂಡಿರಲಿ, ಅಲ್ಲಿ ತಾನು ಆ ವೃತ್ತಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂದರೆ, ಆ ವೃತ್ತಿಯಲ್ಲಿ ತಾನು ಯಶಸ್ಸನ್ನು ಕಂಡುಕೊಳ್ಬೇಕು ಅಂದರೆ, ಆ ವೃತ್ತಿಗೆ ಬೇಕಾದಂತಹ ಒಂದು ನಿಜವಾದಂತಹ ನ್ಯಾಯವನ್ನು ತಾನು ಒದಗಿಸ್ಬೇಕು ಅಂತಂದರೆ ಅನೇಕ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನಪ್ಪ ಅಂದರೆ ಇಂಟೆಗ್ರಿಟಿ, ಸಮಗ್ರತೆ, ತತ್ವಗಳ ಪಾಲನೆ ಏನಿದೆಯೋ, ತಾನು ವೃತ್ತಿಯನ್ನು ಯಾವ ವೃತ್ತಿಯನ್ನು ಪಾಲಿಸ್ತಾ ಇದ್ದಾನೋ ಅಲ್ಲಿ ಯಾವ ತತ್ವಗಳನ್ನು ಎತ್ತಿ ಹಿಡಿಬೇಕೋ ಅದನ್ನು ಎತ್ತಿ ಹಿಡಿಬೇಕಾಗಿದೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ಮಕ್ಕಳ ಉತ್ತರ ಪತ್ರಿಕೆಗಳನ್ನು ನಾವು ಉದಾಹರಣೆಗೆ ಮೌಲ್ಯಮಾಪನ ಮಾಡ್ತೇವೆ, ಅದನ್ನು ಮತ್ತೆ ಬಂದು ಕೇಳಿದಾಗ ತೋರಿಸಲ್ಲ. ನಿನಗೆ ಯಾಕೆ ಬೇಕು, ನನ್ನನ್ನು ನೀನು ನಂಬೋದಿಲ್ವಾ, ನಾನು ಸರಿಯಾಗಿ ಕೊಟ್ಟಿದ್ದೀನಿ ಮಾರ್ಕ್ಸು, ನೀನು ಕೇಳೋ ಹಕ್ಕಿಲ್ಲ. ಇಲ್ಲ, ಸ್ಟೂಡೆಂಟ್ಸ್ ಹ್ಯಾವ್ ದೇರ್ ಓನ್ ರೈಟ್ಸ್. ಏಕೆಂದರೆ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಅನ್ನೋದಿದೆ. ಅವ್ರಿಗೆ ದೇ ಶುಡ್ ಬಿ ಗಿವನ್ ಫ್ರೀಡಮ್ ಟು ರೈಸ್ ದೇರ್ ವಾಯ್ಸ್. ಸೊ ವೆನ್ ದೇ ಫೀಲ್ ದಟ್ ದೇ ಆರ್ ಚೀಟೆಡ್ ಆರ್ ವೆನ್ ದೇರ್ ಇಸ್ ಸಮಥಿಂಗ್ ಇನ್ಜಸ್ಟಿಸ್ ಹ್ಯಾಪನಿಂಗ್ ಟು ದೆಮ್, ಸೊ ಅದು ಭಾಳ ಮುಖ್ಯ ಆಗುತ್ತೆ. ಅಕೌಂಟಬಿಲಿಟಿ, ಪ್ರತಿಯೊಂದು ಹೊಣೆಗಾರಿಕೆ. ನಾವು ನಮ್ಮ ಜವಾಬ್ದಾರಿಯನ್ನು ತಿಳ್ಕೊಳ್ಬೇಕು, ಹೊಣೆಗಾರಿಕೆಯನ್ನು ನಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕು. ಸರಿಯಾಗಿ ಯಾವಾಗ ಎಲ್ಲ ಚಟುವಟಿಕೆಗಳು ಸರಿಯಾಗಿ ನಡೀತಾ ಇಲ್ಲ ಅಂದಾಗ ಕಾನ್ಫಿಡೆನ್ಷಿಯಾಲಿಟಿ, ಎಲ್ಲಿ ನಾವು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು ಅಲ್ಲಿ ಮಾಡಬೇಕಾಗಿದೆ. ವೈಯಕ್ತಿಕ ವಿಚಾರಗಳನ್ನು ಅಥವಾ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಕೆಲವು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ನ ನಾವು ಅದನ್ನು ಉಪಯೋಗ ಇಟ್ಕೊಳ್ಬೇಕಾಗುತ್ತೆ. ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ, ಅದು ಭಾಳ ಮುಖ್ಯವಾಗುತ್ತೆ. ಒಬ್ಬ ವಿದ್ಯಾರ್ಥಿಯ ಮೌಲ್ಯಮಾಪನವನ್ನು ನಾವು ಹೇಗೆ ಮಾಡಬೇಕು, ವಿವಿಧ ಹಂತಗಳಲ್ಲಿ ಅವರು ಪರೀಕ್ಷೆಗಳನ್ನು ಕೊಟ್ಟಾಗ ಅವರ ಸಾಮರ್ಥ್ಯವನ್ನು ನಾವು ಹೇಗೆ, ಅವರ ಗುಣಮಟ್ಟವನ್ನು ಅಳಿಬೇಕು ಅಂದರೆ ದೇ ಶುಡ್ ಬಿ ಆಬ್ಜೆಕ್ಟಿವ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಸಬ್ಜೆಕ್ಟಿವ್. ಸಬ್ಜೆಕ್ಟಿವ್ ಅಂದರೆ ದೇರ್ ಈಸ್ ಬಯಾಸ್ ಇಲ್ಲದಲೇ ಇರೋ ಹಾಗೆ, ಪಕ್ಷಪಾತ ಇಲ್ಲದಲೇ ಇರೋ ಹಾಗೆ ನಾವು ವಿದ್ಯಾರ್ಥಿಗಳ
ಒಂದು ಮೌಲ್ಯಮಾಪನವನ್ನು ಮಾಡಬೇಕು. ವಿ ಹ್ಯಾವ್ ಟು ಗೇಜ್ ದೆಮ್. ಅದು ಭಾಳ ಮುಖ್ಯವಾಗುತ್ತೆ. ಒಬಿಡಿಯನ್ಸ್ ಟು ದ ಲಾಸ್. ಯಾವುದೇ ಒಂದು ನಿಯಮಗಳಿರಲಿ, ನೀತಿಗಳಿರಲಿ, ಒಂದು ಸಂಸ್ಥೆಯಲ್ಲಿರಲಿ, ಆ ವೃತ್ತಿಯಲ್ಲಿರಲಿ, ಅದನ್ನು ಎತ್ತಿ ಹಿಡಿಬೇಕಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿರೋದು ನೋಡಿ, ಬಿ ಲವ್ವಿಂಗ್. ಶಿಕ್ಷಕ ವೃತ್ತಿಯಲ್ಲಿ ಲವ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಪ್ರೇಮ, ಹೃದಯದಲ್ಲಿ ಪ್ರೇಮ ತುಂಬಿಕೊಂಡಿರ್ತಕ್ಕಂಥವನು ಮಾತ್ರ ಶಿಕ್ಷಕನಾಗೋದಕ್ಕೆ ಯೋಗ್ಯ ಅಂತ ಹೇಳ್ತಾರೆ. ನಿಜವಾಗ್ಲೂ ತಿಳ್ಕೊಂಡಿರ್ತಕ್ಕಂಥವರು, ಹಿರಿಯರು, ಉನ್ನತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಆ ಪ್ರೇಮಪೂರ್ವಕವಾಗಿ ನಿಮ್ಮ ಹೃದಯದಲ್ಲಿ ಪ್ರೇಮ ತುಂಬಿದರೆ, ನಿಜವಾಗ್ಲೂ ನಾನು ಕಲಿಸ್ಬೇಕಾಗಿರೋದನ್ನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಕಲಿಸ್ಬೇಕು ಅಂತ ಇರುವಾಗ, ನೀವು ಯು ಗೋ ಔಟ್ ಆಫ್ ಯುವರ್ ವೇ ಟು ಟೀಚ್ ದೆಮ್. ಯು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಯುವರ್ ವರ್ಕ್ ಅಲ್ವಾ. ನಿಮ್ಮ ಪೂರ್ತಿ ಸಾಮರ್ಥ್ಯವನ್ನು ಇಟ್ಟು ನೀವು ಮಾಡ್ತೀರ. ಉದಾಹರಣೆಗೆ ನೋಡಿ, ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಒಂದು ಮೆಂಟಲಿ ರಿಟಾರ್ಡೆಡ್ ಚೈಲ್ಡ್ ಅಂತ ಇಟ್ಕೊಳ್ಳೋಣ, ಅಂದರೆ ಸೈಕಲಾಜಿಕಲಿ ಚಾಲೆಂಜಿಂಗ್ ಚೈಲ್ಡ್ ಅಂತ ಇಟ್ಕೊಳ್ಳೋಣ. ಆಕೆ ತಾಯಿ ಏನು ಮಾಡ್ತಾಳೆ? ತಾಯಿಗೆ ಮಗು ಅಂದರೆ ಬಹಳ ಪ್ರೀತಿನೇ ಅಲ್ವಾ. ಯಾವಾಗಲೂ ಆ ಮಗುವಿನ ಉದ್ಧಾರಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊಂದು ಡೆಫಿಷಿಯನ್ಸೀಸ್ ಅಂದರೆ ಇನ್ಸಫಿಷಿಯನ್ಸೀಸ್ ಆ ಮಕ್ಕಳಲ್ಲಿ ಇದ್ದರೂ ಕೂಡ ತನ್ನ ಎಲ್ಲ ಸರ್ವಸ್ವವನ್ನು ಕೂಡ ಒತ್ತೆಗಿಟ್ಟು ಯಾವ ರೀತಿಯಲ್ಲಿ, ಎಲ್ಲಿ, ಯಾರನ್ನು ಭೇಟಿಯಾಗಿ, ಯಾವ ರೀತಿಯಲ್ಲಿ, ಹೇಗೆ ಶಿಕ್ಷಣ ಕೊಡಿಸಿ ತನ್ನ ಮಗುವನ್ನು ಮುಂದೆ ತರೋದು ಹೇಗೆ ಅಂತಕ್ಕಂಥದ್ದು ಮಾತ್ರನೇ ಆ ತಾಯಿಯ ಒಂದು ಗುರಿಯಾಗಿರುತ್ತೆ. ಆ ರೀತಿಯ ಒಂದು ದೃಷ್ಟಿ ಶಿಕ್ಷಕನಿಗಿರಬೇಕು. ತನ್ನ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿತು ಮುಂದೆ ಬರ್ತಕ್ಕಂಥದ್ದು, ಸಮಾಜಕ್ಕೆ ಸುಧಾರಕರಾಗ್ತಕ್ಕಂಥದ್ದು, ಮುಂದೆ ಆ ದೃಷ್ಟಿಯನ್ನು ಆತ ಇಟ್ಕೊಂಡಿರಬೇಕು. ಅದು ಭಾಳ ಮುಖ್ಯ. ಅದಕ್ಕೆ ಪ್ರೇಮದಿಂದ ಕೂಡಿರ್ತಕ್ಕಂತಹ ಒಂದು ನಡೆ ಶಿಕ್ಷಕನಿಗೆ ಬಹಳ ಮುಖ್ಯ ಆಗುತ್ತೆ. ಹೇಗೆ ಅಂದರೆ, ಶಿಕ್ಷಕನ ಮನಸ್ಸಲ್ಲಿ ಏನಿದೆ ಅನ್ನೋದು ವಿದ್ಯಾರ್ಥಿಗೆ ಗೊತ್ತಾಗಬೇಕು. ಮಾತೇ ಆಡ್ದಲೇನು, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನಿದೆ ಅನ್ನೋದು ಶಿಕ್ಷಕನಿಗೆ ಗೊತ್ತಾಗಬೇಕು. ಅಂತಹ ಒಂದು ಬಾಂಧವ್ಯ ಇರಬೇಕು. ಒಂದು ಚಿಕ್ಕ ಕತೆ, ಗುರುರಾಜ್ ಕರ್ಜಗಿಯವರದು ಕರುಣಾಳು ಬಾಬಳಕೆ ಅಂತ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಕಥಾ ಸಂಕಲನಗಳು, ಕಥಾಗುಚ್ಛಗಳು. ಅದರಲ್ಲಿ ಒಂಥರ ಹೇಳ್ತಾರೆ, ನೈಜ ಘಟನೆಗಳು ಕೂಡ ಅದರಲ್ಲಿ ಸಾಕಷ್ಟು ಇವೆ. ಅನೇಕ ಸನ್ನಿವೇಶಗಳು ಕಣ್ತೆರೆಸ್ತಕ್ಕಂತಹ ಸನ್ನಿವೇಶಗಳಿದೆ. ಬುದ್ಧರ ಬಗ್ಗೆ ನೀವು ಕೇಳಿದ್ದೀರಲ್ಲ. ಬುದ್ಧರು, ಗೌತಮ ಬುದ್ಧರು, ಅವರು ಜ್ಞಾನೋದಯ ಆದ ನಂತರ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅವರು ಬೋಧನೆಯನ್ನು ಮಾಡ್ತಾಯಿದ್ರು. ಎಲ್ರಿಗೂ ಅವ್ರ ಹತ್ರ ಬಂದವ್ರಿಗೆಲ್ಲ ಸಾಂತ್ವನವನ್ನು ಕೊಡ್ತಾಯಿದ್ರು. ಯಾವುದೇ ಕಷ್ಟ ಇರಲಿ, ಅವರಿಗೆ ಯಾತನೆ ಇರಲಿ, ಬಂದು ಅವ್ರಿಗೆ ಹೇಳ್ಕೊಂಡ್ರೆ ಸಾಕು, ಅವರ ಕಷ್ಟ ನಿವಾರಣೆ ಆಗತಕ್ಕಂತಹ ಸೂಚನೆಗಳನ್ನು, ಸಂದೇಶಗಳನ್ನು ಎಷ್ಟೋ ಸಾರಿ ಅವರು ಮಾತಾಡ್ತಾ ಇರಲಿಲ್ಲ. ಅವರ ಪ್ರೇಮ ಪೂರಿತ ಕಣ್ಣುಗಳಿದೆಯಲ್ಲ, ಅವುಗಳಿಂದನೇ ಅವರಿಗೆ ಬೇಕಾದಂಥ ಸಂದೇಶ ಸಿಗ್ತಾ ಇತ್ತು. ಅವರಲ್ಲಿ ಎಷ್ಟೋ ಸಮಸ್ಯೆಗಳಿದ್ದರೂ ಕೂಡ ಅವ್ರು ಮಾತಾಡ್ದೇನೆ, ಸಮಸ್ಯೆಗಳನ್ನು ಹೇಳ್ಕೊಳ್ದೇನೆ, ಇವರದು ಪರಿಹಾರ ಹೇಳ್ದಲೇನೆ ಅವ್ರಿಗೆ ಉತ್ತರ ಸಿಗ್ತಾ ಇರ್ತದೆ. ಅಂತಹ ಪವಿತ್ರವಾದಂತಹ ಒಂದು ರಿಲೇಷನ್ಶಿಪ್ಪು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಇರಬೇಕಾಗುತ್ತೆ. ಅವ್ರ ಜೊತೆ ವಾದ ಮಾಡೋಕ್ಕೆ ಒಂದ್ಸಾರಿ ಒಬ್ಬ ಬಹಳ ಮೇಧಾವಿ ಒಬ್ಬ ಜ್ಞಾನಿ ಬರ್ತಾನಂತೆ. ನಾನು ಸಕಲ ಶಾಸ್ತ್ರ ಪಾಂಡಿತ್ಯವನ್ನು ಪಡ್ಕೊಂಡಿದ್ದೇನೆ, ನೀವು ಬಹಳ ತಿಳ್ಕೊಂಡಿರೋರು, ಜ್ಞಾನಿಗಳು ಅಂತ ಹೇಳ್ತಾರೆ, ನಿಮ್ಮ ಜೊತೆ ನಾನು ಒಂದ್ಸರಿ ವಾಗ್ವಾದ ಮಾಡಬೇಕು ಅಂತ ಬರ್ತಾರಂತೆ. ಆಗ ಬುದ್ಧರು ಹೇಳ್ತಾರಂತೆ, ಆಯ್ತಪ್ಪ ಮಾಡ್ತೇನೆ, ನಾನು ಪ್ರತಿದಿನ ಇಲ್ಲಿ ಬರ್ತೇನೆ, ಈ ವೃಕ್ಷದ ಕೆಳಗೆ ಕೂತ್ಕೊಂಡು ಸ್ವಲ್ಪ ಸಮಯನ ಕಳಿತೇನೆ, ನೀನು ಈ ವೃಕ್ಷದ ಎದುರುಗಡೆ ದಿವಸ ಬಂದು ಕೂತ್ಕೋ ಅಂತ ಹೇಳಿದ್ರು. ಹೀಗೆ 15 ದಿನ ಕಳೀತಂತೆ. ಆ ಪಂಡಿತ ದಿವಸ ನೋಡ್ತಿದ್ದಂತೆ ಬುದ್ಧರು ಹೇಗೆ ನಡ್ಕೊಳ್ತಾ ಇದ್ರು, ಬುದ್ಧರು ಹೇಗೆ ಅಲ್ಲಿ ಕೂತ್ಕೊಳ್ತಾ ಇದ್ರು, ಜನ ಹೇಗೆ ಬಂದು ಅವ್ರ ಹತ್ರ ಏನು ಸಾಂತ್ವನ ಬೇಕೋ ಅದನ್ನು ಪಡ್ಕೊಂಡು ಹೋಗ್ತಾ ಇದ್ರು ಅಂತ. 15 ದಿನ ಆದಮೇಲೆ ಬುದ್ಧರು ಕರೀತಾರೆ ಆ ಜ್ಞಾನಿನ, ಬಾರಪ್ಪ ನೀನು ಪಂಡಿತ, ಅದೇನು ವಾಗ್ವಾದ ಮಾಡಬೇಕು ಅಂತಿದೆಯಾ, ವಾಗ್ವಾದ ಮಾಡು, ಇಬ್ಬರು ಚರ್ಚೆ ಮಾಡೋಣ ಅಂತ ಅಂದ್ರು. ಆಗ ಆ ಪಂಡಿತನಿಗೆ ಸಾಕಷ್ಟು ಜ್ಞಾನೋದಯ ಆಗೋಗಿತ್ತು. ಅವನೇನೂ ಮಾತಾಡಲಿಲ್ಲ. ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಬುದ್ಧರ ಕಾಲಿಗೆ ಅಡ್ಡಬಿದ್ದು, ನನ್ನ ಪಾಂಡಿತ್ಯ ನನಗೆ ತುಂಬ ಭಾರ ಆಗಿಬಿಟ್ಟಿದೆ, ಆ ಪಾಂಡಿತ್ಯದಿಂದ ಏನು ಪ್ರಯೋಜನ ಇಲ್ಲ, 15 ದಿನದಿಂದ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಎಷ್ಟೋ ಸರಿ ನೀವು ಮಾತನಾಡದೇನೆ ನಿಮ್ಮ ಪ್ರೀತಿಪೂರ್ವಕ ಕಣ್ಣಿನ ಮೂಲಕನೇ, ಆ ದಯೆ ತುಂಬಿದ, ಕರುಣೆ ತುಂಬಿದ ಮುಖದ ಮೂಲಕನೇ ನೀವು ಸಂದೇಶಗಳನ್ನು ಕೊಡ್ತಾ ಇದ್ದೀರಾ. ಅಷ್ಟು ಸಾಕು ನನಗೆ, ನೀವು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆವಾಗಲಿಂದ ಅವ್ರ ಹೆಸರು ಮಹಾಕಶ್ಯಪ. ಆ ಮಹಾಕಶ್ಯಪರು ಬುದ್ಧರ ಶಿಷ್ಯರಾಗ್ತಾರೆ. ಎಂತಹ ಉನ್ನತ ಶಿಷ್ಯರು ಅಂದರೆ, ಬುದ್ಧರ ಮನಸ್ಸಲ್ಲಿ ಏನಿದೆ ಅನ್ನೋದು ಮಹಾಕಶ್ಯಪನಿಗೆ ಗೊತ್ತಾಗ್ತಿತ್ತಂತೆ. ಮಹಾಕಶ್ಯಪರ ಮನಸ್ಸಲ್ಲಿ ಏನಿದೆ ಅನ್ನೋದು ಬುದ್ಧರಿಗೆ ಗೊತ್ತಾಗ್ತಿತ್ತು.
ಆಗ್ತಿತ್ತಂತೆ, ಯಾವ ಮಾತು ಆಡ್ದೇನೇನೆ. ಅಂತಹ ಒಂದು ಪ್ರೀತಿಪೂರ್ವಕವಾದ ಸಂಬಂಧ ಅವರು ಏರ್ಪಡಿಸ್ಕೊಂಡಿದ್ದು. ಇನ್ನು 2 ದಿನಕ್ಕೆ ಬುದ್ಧರು ಈ ದೇಹವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ಮಹಾಕಾಶ್ಯಪರಿಗೆ ಗೊತ್ತಾಯಿತು. ಅವರ ಬೇರೆ ಶಿಷ್ಯಂದರು ನಾವು ಅವರನ್ನು ಹೋಗಿ ಭೇಟಿ ಆಗಬೇಕು ಅಂತ ಕೇಳಿದಾಗ, ಇಲ್ಲ, ಅವ್ರು ಇನ್ನು 2 ದಿನ ಆದಮೇಲೆ ನಿಮಗೆ ಸಿಗೋದಿಲ್ಲ, ನೀವು ಭೇಟಿ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಆ ಶಿಷ್ಯರು ಹೋಗಿ ಬುದ್ಧರನ್ನು ಕೇಳ್ತಾರಂತೆ, ಹೌದಾ ಬುದ್ಧರೇ, ನಾವು ಇನ್ನು 2 ದಿನ ಆದಮೇಲೆ ನೀವು ನಮಗೆ ಸಿಗೋದಿಲ್ವಾ? ಆಗ ಹೇಳ್ತಾರಂತೆ, ಹೌದಾ, ಮಹಾಕಾಶ್ಯಪ ಹೇಳದ್ನ ನಾನು ಸಿಗಲ್ಲ ಅಂತ. ಹಾಗಾದರೆ ಹೌದು, ಸರಿ ಅಂತ. ಅಷ್ಟರ ಮಟ್ಟಿಗಿನ ಒಂದು ಬಾಂಧವ್ಯ, ಪ್ರೀತಿಪೂರ್ವಕವಾದ ಬಾಂಧವ್ಯ ಇತ್ತು. ಇನ್ನು 2 ದಿನ ಆದಮೇಲೆ 48 ಗಂಟೆಗಳಾದಮೇಲೆ ನಿಜವಾಗ್ಲೂ ಗೌತಮ ಬುದ್ಧರು ಆ ದೇಹವನ್ನು ತ್ಯಾಗ ಮಾಡಬಹುದು. ಅದೇ ಸಮಯಕ್ಕೆ ಸರಿಯಾಗಿ ಮಹಾಕಾಶ್ಯಪರ ದೇಹ ಕೂಡ ಕೆಳಗಡೆ ಬರುತ್ತೆ, ಅಂದರೆ ಪ್ರಾಣ ಆ ಶರೀರದಿಂದ ಹೊರಗಡೆ ಬರುತ್ತೆ. ಆ ರೀತಿಯ ಒಂದು ರಿಲೇಷನ್ಶಿಪ್ ಯು ಶುಡ್ ಡೆವಲಪ್ ವಿತ್ ಯುವರ್ ಸ್ಟೂಡೆಂಟ್ಸ್. ಅಂದರೆ ನಿಮ್ಮ ಹೃದಯದಲ್ಲಿ ಯಾವಾಗ ಪ್ರೀತಿ ತುಂಬಿರುತ್ತೆ, ಯಾವಾಗ ನೀವು ಎಚ್ಚರಿಕೆಯಿಂದ ಅವರ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸ್ತೀರಾ, ಅವರ ಆಸಕ್ತಿ ಎಲ್ಲಿದೆ ಅನ್ನೋದನ್ನು ಗುರುತಿಸ್ತೀರಾ, ಆಗ ಅವ್ರು ಹೇಳ್ದಲೇನೆ ಅವ್ರು ಏನು ಮಾಡ್ತಾರೆ, ಅವ್ರು ಹೇಗೆ ನಡ್ಕೊಳ್ತಾರೆ, ಅವ್ರು ಎಷ್ಟು ಓದ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ವಿದ್ಯಾರ್ಥಿಗಳು ಕೂಡ ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಇಲ್ಲಿ ಬೆತ್ತ ಹಿಡ್ಕೊಂಡು ಶಿಕ್ಷಕ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂಥ ಕಾಲ ಹೊರಟೋಯ್ತು. ಮನಸ್ಸು ಭಾಳ ಸೂಕ್ಷ್ಮವಾಗಿದೆ. ಇವಾಗ ಯಾರು ಕೋಲ್ ಹಿಡ್ಕೊಂಡು ಶಿಕ್ಷೆ ಕೊಟ್ಟು ಇಲ್ಲಿ ವಿದ್ಯೆಯನ್ನು ಕಲಿಸೋದಕ್ಕಾಗೋದಿಲ್ಲ. ಪ್ರೀತಿಯಿಂದ ಮಾತ್ರ ವಿದ್ಯಾರ್ಥಿಗಳ ಹೃದಯವನ್ನು ಗೆಲ್ಲಬಹುದು, ಪ್ರೀತಿಯಿಂದ ಮಾತ್ರ ನೈತಿಕ ಮೌಲ್ಯಗಳನ್ನು ಅವರಲ್ಲಿ ರೂಢಿಸ್ಬೋದು, ಪ್ರೀತಿಯಿಂದ ಮಾತ್ರ ಅವರಿಗೆ ಬೋಧನೆಯನ್ನು ಮಾಡ್ಬೋದು, ಪ್ರೀತಿಯಿಂದ ಮಾತ್ರ ಪ್ರತಿಯೊಂದನ್ನು ಕೂಡ ಕಲಿಸ್ಬೋದು. ಆ ಪ್ರೀತಿಯ ಒಂದು ನಡೆಯೇ ಸಾಕು. ಅವರ ನಡೆ ನುಡಿಯಿಂದಲೇ ಕಲ್ತ್ಕೊಳ್ತಾರೆ. ಈಗಿನ ವಿದ್ಯಾರ್ಥಿಗಳು ತುಂಬ ಶಾರ್ಪ್, ಅವರ ಒಂದು ಗ್ರಹಣ ಶಕ್ತಿ ಭಾಳ ಜಾಸ್ತಿ ಇದೆ. ಹಿಂದಿನ ಕಾಲದವ್ರ ಥರ ಅಲ್ಲ. ಆದರೆ ನಾವು ಮಕ್ಕಳನ್ನು ಬೈತೇವೆ. ಶಾಲೆಯಲ್ಲಿ ಏನು ಮಾಡ್ತೀವಿ, ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಕೂತ್ಕೋ, ನನಗಿಂತ ನೀನು ಜಾಸ್ತಿ ಗೊತ್ತಾ, ನಾನು ಹೇಳಿದ್ದನ್ನು ಮಾತ್ರ ನೀನು ಕೇಳಬೇಕು, ನೀನು ಪ್ರಶ್ನೆ ಮಾಡೋಂಗಿಲ್ಲ. ಆ ರೀತಿಯ ವರ್ತನೆ ಶಿಕ್ಷಕರದ್ದು ಆಗಬಾರ್ದು. ಯಾವಾಗಲೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಅವರಲ್ಲಿ ಇರ್ತಕ್ಕಂತಹ ಸಂಶಯಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡಬೇಕು. ಮತ್ತು ಅವರ ಗಮನವನ್ನು ನಾವು ಸೆಳೆದಿಡಬೇಕು. ಒಂದು ಪಾಠ ಮಾಡ್ತಾ ಇರುವಾಗ ಹೇಗೆ ಗಮನವನ್ನು ಸೆಳೆದಿಡಬೇಕು. ಒಂದು ಕಡೆ ನಿಂತ್ಕೊಂಡು ಸುಮ್ಮನೆ ಯಾವುದೋ ಒಂದು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋದರೆ ಅವರಿಗೆ ದಿ ಕೆನಾಟ್ ಕಾನ್ಸಂಟ್ರೇಟ್ ಅಲ್ವಾ. ಅವರ ಆ ವಿಷಯದ ಬಗ್ಗೆ ಹೆಚ್ಚು ಗಮನವನ್ನು ಬಹಳ ಕಾಲ ಇಡೋದಕ್ಕಾಗಲ್ಲ. ಏನು ಮಾಡ್ಬೋದು, ಈಗಿನ ಮಕ್ಕಳಲ್ಲಿ IQ ಜಾಸ್ತಿ ಇದೆ. ಎಷ್ಟೋ ವಿಚಾರಗಳನ್ನು ಅವರು ತಿಳ್ಕೊಂಡಿರ್ತಾರೆ, ಎಷ್ಟೋ ಮಾಧ್ಯಮಗಳಿದೆ, ಹೊರಗಡೆಯಿಂದ ಅವರಿಗೆ ಜ್ಞಾನ ಕೂಡ ಸಿಗ್ತಾ ಇದೆ. ಒಂದು ವಿಚಾರವನ್ನು ತಗೊಂಡು ಆ ದಿನ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರ, ಅದನ್ನು ಜನರಲ್ ಆಗಿ ಹೇಗೆ ನೀವು ಆ ವಿಚಾರವನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಆ ಒಂದು ತರಗತಿಯ ಕೊನೆಯಲ್ಲಿ 2 ಗುಂಪು ಮಾಡಿ, ಫಾರ್ ಆ್ಯಂಡ್ ಎಗೇನ್ಸ್ಟ್ ಅಂತ. ಆ ವಿಚಾರಕ್ಕೆ ಅನುಗುಣವಾಗಿ ಮಾತನಾಡ್ತಕ್ಕಂಥವ್ರು ಎಷ್ಟು ಜನ, ಅದಕ್ಕೆ ಅಪೋಸಿಟಾಗಿ ಮಾತಾಡ್ತವ್ರೆ ಅಂತ ಎಷ್ಟು ಜನ, ಮಾತಾಡೋದಕ್ಕೆ ಅವಕಾಶ ಕೊಡಿ. ಅವರಲ್ಲಿ ಏನಿದೆ ಭಾವನೆಗಳು, ಅವರ ಅಭಿಪ್ರಾಯಗಳು ಏನಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆ ಗೊತ್ತಾದಾಗ ಮಾತ್ರ ನೀವು ಅವರನ್ನು ಸರಿ ದಾರಿನಲ್ಲಿ ಕರ್ಕೊಂಡೋಗಿ ಸಾಧ್ಯ, ಅಥವಾ ಅವ್ರನ್ನ ತಿದ್ದೋದಕ್ಕೆ ಸಾಧ್ಯ. ಅದು ಭಾಳ ಮುಖ್ಯ ಆಗುತ್ತೆ. ಕೊನೆಯಲ್ಲಿ ಫಾರ್ ಕೊಟ್ಟಿರೋರಿಗೆ ಎಗೇನ್ಸ್ಟ್ ಕೊಡಿ, ಎಗೇನ್ಸ್ಟ್ ಕೊಟ್ಟಿರೋರಿಗೆ ಫಾರ್ ಕೊಡಿ. ಎರಡೂ ಮುಖಗಳನ್ನು ಅವರಿಗೆ ಪರಿಚಯ ಮಾಡಿಸ್ಬೇಕು. ಅಂದರೆ ಕ್ರಿಯೇಟಿವ್ ಲರ್ನಿಂಗ್, ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಶಿಕ್ಷಕನಾದವನು ಹುಟ್ಟುಹಾಕಬೇಕು. ಅದು ಭಾಳ ಮುಖ್ಯ. ಅವರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಭಾಳ ಮುಖ್ಯ ಆಗುತ್ತೆ. ಈ ರೀತಿ ಬೋಧನಾ ಕ್ರಮದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂತಹ ವಿದ್ಯೆಯನ್ನು ನೀವು ದಯಪಾಲಿಸಬೇಕು. ನೈತಿಕತೆಯ ವಿಚಾರಕ್ಕೆ ಬಂದರೆ ನೈತಿಕ ಮೌಲ್ಯಗಳು ಬಹಳ ಮುಖ್ಯ. ನೈತಿಕ ಮೌಲ್ಯಗಳು ಹೇಗೆ, ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ದು ಅಂದರೆ, ಇಲ್ಲಿ ಕೆಲವು ಬಹಳ ಉನ್ನತ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಹಿರಿಯರ ಜೀವನ ಕ್ರಮ ನಮಗೆ ಮಾದರಿಯಾಗುತ್ತೆ. ಆ ಜೀವನ ಕ್ರಮವನ್ನು ನಾವು ತಿಳ್ಕೊಂಡ್ರೆ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ತಿಳ್ಕೊಂಡಿದ್ದೀರಲ್ವ, ಸರ್ ಎಂ ವಿಶ್ವೇಶ್ವರಯ್ಯನವರು ಎಂತಹ ಉನ್ನತವಾದಂತಹ ಎಂಜಿನಿಯರ್ ಆಗಿದ್ದವರು. ಕನ್ನಂಬಾಡಿ ಕಟ್ಟೆ KRS ಅವರೇ ಕಟ್ಟಿದ್ದಂಥವು, ಮೈಸೂರು ಸಂಸ್ಥಾನದಲ್ಲಿ ಇದ್ದಂಥವ್ರು. ಅವ್ರು ಹೇಗೆ ಜೀವನ ಮಾಡಿದ್ರು, ಎಷ್ಟು ಸರಳವಾಗಿದ್ದರು. ಸರ್ಕಾರಿ ವೃತ್ತಿಯಲ್ಲಿದ್ದಾಗ ಸರ್ಕಾರಿ ಕೆಲಸ ಮಾಡುವಾಗ ಮಾತ್ರ ಸರ್ಕಾರಿ ವಾಹನವನ್ನು ಉಪಯೋಗಿಸ್ತಾ ಇದ್ರು. ಸ್ವಂತಕ್ಕೆ ಅವರು ಸರ್ಕಾರಿ ವಾಹನವನ್ನು ಉಪಯೋಗಿಸ್ತಾ ಇದ್ರ, ಎಂದೂ ಉಪಯೋಗಿಸ್ತಾ ಇರಲಿಲ್ಲ. ಅವರು ತಮ್ಮ ಸ್ವಂತ ಕೆಲಸಗಳಿಗೆ ಹೋಗುವಾಗ ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು. ಅವರು ಅಂತಹ ದೊಡ್ಡ ಶ್ರೀಮಂತರೇನಾಗಿರಲಿಲ್ಲ, ಕಾಲ್ನಡಿಗೆಯಲ್ಲೇ ಹೋಗ್ತಾ
ಸರ್ಕಾರಿ ಕೆಲಸಕ್ಕೆ ಹೋಗುವಾಗ ಮಾತ್ರ ಸರ್ಕಾರಿ ಕಾರನ್ನು ಅವ್ರಿಗೆ ಏನು ಕೊಟ್ಟಿದ್ರೋ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಆ ನೈತಿಕ ಮೌಲ್ಯವನ್ನು ನೀವು ಬೆಳೆಸ್ಕೊಳ್ಬೇಕು. ಸ್ವಂತಕ್ಕೆ ನಾವು ಸಂಸ್ಥೆಯ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದಲ್ಲ, ಸ್ವಂತಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳೋದಲ್ಲ. ಈ ಥರ ಇರ್ತಕ್ಕಂಥವ್ರು ನಮ್ಗೆ ಈಗ ಸಿಗೋದೇ ಭಾಳ ಕಷ್ಟ. ಅವರು ಉಪಯೋಗಿಸ್ತಾ ಇರಲಿಲ್ಲಂತೆ. ಒಂದ್ಸರಿ ಜಪಾನ್ಗೆ ಹೋಗಬೇಕಾಗಿತ್ತಂತೆ. ಅವರು ಯಾವುದೋ ಒಂದು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಅದು ಸರ್ಕಾರದ ವತಿಯಿಂದನೇ ಹೋಗ್ತಾ ಇದ್ರು. ಅವ್ರು ಏನು ಮಾಡಿದ್ರು, ಏನು ಬೇಕೋ ಅವ್ರದ್ದು ಏನಿತ್ತೋ ಲಗೇಜು ಸಾಮಾನು ತಗೊಂಡು ಒಂದು ಆಟೋನಲ್ಲಿ ಅವರು ರೈಲ್ವೆ ಸ್ಟೇಷನ್ಗೆ ಬರ್ತಾರಂತೆ. ರೈಲ್ವೆ ಸ್ಟೇಷನ್ಗೆ ಬಂದಾಗ ಅಲ್ಲಿ ಸಾಮಾನು ಇಳಿಸ್ಕೊಳ್ತಾರಲ್ಲ, ಅವಾಗ ಅವರೇ ತೊಗೊಂಡು ಹೋಗ್ತಾರಂತೆ. ಎಲ್ಲಿ? ಸ್ಟೇಷನ್ಗೆ, ಆಟೋದಿಂದ. ಅಲ್ಲಿದ್ದಂತಹ ಅವರ ಸೇವಕರು ಮತ್ತು ಅಸಿಸ್ಟೆಂಟ್ಸ್ ಇದ್ದಾರಲ್ಲ, ಅವ್ರು ನೋಡ್ತಾ ಇದ್ರು. ಸರ್ ಕೊಡಿ ನೀವು ಯಾಕೆ ತೊಗೊಂಡು ಹೋಗ್ತೀರಾ? ನಾನು ತೊಗೊಂಡು ಹೋಗ್ತೀನಿ, ನಾನು ತೊಗೊಂಡು ಬರ್ತೀನಿ. ಕೊಡಲಿಲ್ವಂತೆ ಅವ್ರು ಕೊಡಲಿಲ್ಲ. ಇದು ನನ್ನ ಸ್ವಂತ ಸಾಮಾನಪ್ಪ, ಇದ್ರ ಜವಾಬ್ದಾರಿ ನಂದೇ, ನಾನೇ ಇದನ್ನು ಹೊತ್ತೊಯ್ಯಬೇಕಾಗಿದೆ, ನೀವಲ್ಲ. ಅಂದರೆ ದುರುಪಯೋಗ ಪಡಿಸ್ಕೊಳ್ಬಾರ್ದು. ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಸ್ವಂತ ಕೆಲಸಕ್ಕಾಗಿ ಎಂದೂ ಕೂಡ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಹೇಗೆ ಸಂಸ್ಥೆಯ ಸವಲತ್ತುಗಳನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಎಷ್ಟು ಕಡೆ ನಮ್ಮ ಮನೆ ಕೆಲಸಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದಿದೆ. ಕೆಲವು ಕಡೆ ನೋಡಿರ್ಬೋದು, ಎಷ್ಟು ಜನ ಶಿಕ್ಷಕರು ತಮ್ಮ ಮನೆಯ ಸ್ವಂತ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಅದು ನಿಜವಾಗ್ಲೂ ಖಂಡನೀಯ. ಆ ರೀತಿಯ ಮಾಡ್ತಕ್ಕಂಥ ಶಿಕ್ಷಕ ನಿಜವಾದ ಶಿಕ್ಷಕನೇ ಅಲ್ಲ. ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥವನು ಮಾತ್ರನೇ ಶಿಕ್ಷಕ, ನಿಜವಾದ ಅರ್ಥದಲ್ಲಿ ಶಿಕ್ಷಕ ಆತ ಮಾತ್ರ. ಯಾರು ನೈತಿಕ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಡೀತಾನೋ ಆತನನ್ನು ಮಾತ್ರ ಶಿಕ್ಷಕ ಅಂತ ಕರೆಯಲಿಕ್ಕೆ ಸಾಧ್ಯ. ಆತ ಮಾತ್ರನೇ ಅರ್ಹತೆಯನ್ನು ಪಡ್ಕೊಂಡಿರ್ತಾನೆ ಶಿಕ್ಷಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ. ಈ ಎಲ್ಲ ಅಂಶಗಳು ಭಾಳ ಮುಖ್ಯ ಆಗುತ್ತೆ. ನಾವು ವಿದ್ಯಾರ್ಥಿಗಳು ನಮ್ಮ ಸೇವಕರಲ್ಲ. ಅವರ ಹತ್ರ ನಮ್ಮ ಸ್ವಂತ ಕೆಲಸಗಳನ್ನು ನಾವು ಎಂದೂ ಕೂಡ ಮಾಡಿಸ್ಕೊಳ್ಬಾರ್ದು. ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ನಾವೇ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಒಂದು ಶಾಲೆಯಲ್ಲಿ ಭಾಳ ಚಿಕ್ಕ ಕೆಲಸ ಆಗಿರ್ಬೋದು, ಒಂದು ಹಾಜರಿಯನ್ನು ತಗೊಳ್ಳೋದಾಗಿರ್ಬೋದು, ಅಟೆಂಡೆನ್ಸ್ ತಗೊಳ್ತಕ್ಕಂಥದ್ದು. ಅದನ್ನೇ ನೀನು ಯಾರೋ ಅಲ್ಲ. ನಮ್ಮ ಪುಸ್ತಕಗಳನ್ನು ಸ್ಟಾಫ್ ರೂಮಿಂದ ನಾವೇ ಹೊತ್ತೊಯ್ತಕ್ಕಂಥದ್ದು ಕ್ಲಾಸ್ ರೂಮ್ಗೆ. ಅದನ್ನು ಯಾರೋ ಸ್ಟೂಡೆಂಟ್ ತಂದಿಡೋದಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವೇ ಮಾಡಬೇಕು. ಇಂಥ ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ ಮೌಲ್ಯಗಳನ್ನು ನಾವು ಎತ್ತಿಡಬೇಕಾಗಿರ್ತಕ್ಕಂಥದ್ದು. ಅಲ್ಲೇ ನಾವು ಗಮನಿಸೋದು ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು, ಬೇರೆ ಎಲ್ಲೋ ಅಲ್ಲ. ಬರೀ ನಮ್ಮ ಪಾಂಡಿತ್ಯವನ್ನು ಅಷ್ಟೇ ಗಮನಿಸೋದಿಲ್ಲ ಅವರು. ನಾವು ಹೇಗೆ ನಡ್ಕೊಳ್ತೀವಿ, ನಾವು ಹೇಗಿದ್ದೇವೆ, ಹೇಗೆ ಮಾತಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದು ಭಾಳ ಮುಖ್ಯ. ವಿದ್ಯಾರ್ಥಿಗಳ ಜೊತೆ ನಾವು ಹೇಗಿರ್ತೇವೆ ಅನ್ನೋದು, ಈ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ವಿದ್ಯಾರ್ಥಿಗಳ ಜೊತೆ ನಾವು ಯಾವ ರೀತಿ ಬಾಂಧವ್ಯವನ್ನು ಏರ್ಪಡಿಸ್ಕೊಳ್ಬೇಕು. ಕ್ಲಾಸ್ ರೂಮಿಂದ ಹೊರಗಡೆ ಹೋಗಿದ ತಕ್ಷಣ ಭುಜದ ಮೇಲೆ ಕೈ ಹಾಕ್ಕೊಂಡು ಬಾ ಕಾಫಿಗೆ ಹೋಗೋಣ, ಇಲ್ಲ ತಿಂಡಿ ತಿನ್ನೋಣ ಅನ್ನೋ ಒಂದು ಪರಿಸ್ಥಿತಿ ಈಗಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಶಾಲಾ ಕಾಲೇಜುಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ನಾವು ನಮ್ಮ ಸ್ವಂತ ಕೆಲಸಗಳನ್ನು ಮಾಡಿಸ್ಕೊಂಡ್ರೆ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಒಂದು ಅದು ಬಹಳ ಕೆಟ್ಟದ್ದು. ಆ ರೀತಿಯ ಮಾಡ್ತಕ್ಕಂಥದ್ದಲ್ಲ. ಗೌರವ ಇರಬೇಕು. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್. ವಿದ್ಯಾರ್ಥಿಗಳಾಗಿದ ತಕ್ಷಣ ಅವ್ರಿಗೆ ಗೌರವ ಇಲ್ಲ ಅಂತ ಅಲ್ಲ. ಅವರಿಗೆ ನಾವು ಟೀಚರ್ ಆದವ್ರು ಗೌರವ ಕೊಡಬೇಕು. ನಾವು ಕೊಟ್ಟಾಗಲೇ ಅವರು ನಮಗೆ ವಾಪಸ್ಸು ಗೌರವ ಕೊಡಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಪ್ರೀತಿ ಅಂತಕ್ಕಂಥದ್ದು, ಗೌರವ ಅಂತಕ್ಕಂಥದ್ದು ನಾವು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿದ್ರೆ ಮಾತ್ರ ನಾವು ಅದನ್ನು ಡ್ರಾ ಮಾಡ್ಕೊಳಕ್ಕಾಗತ್ತೆ. ನಾವು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೆ ಹೆಂಗೆ ಡ್ರಾ ಮಾಡ್ಕೊಳಕ್ಕಾಗತ್ತೆ? ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೀತಿ ಪ್ರೇಮವನ್ನೇ ತೋರಿಸಿಲ್ಲ, ಅವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವರಿಗೆ ಬೇಕಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ಅವರಿಗೆ ಯಾವ ಮೌಲ್ಯಗಳನ್ನು ನಾವು ಕೊಡಬೇಕು ಅದನ್ನು ತೋರಿಸ್ಕೊಟ್ಟಿಲ್ಲ, ಏನು ನಾವು ಅವರಿಗೆ ಬೋಧನೆ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ಮಾಡಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಹೇಗೆ ನಮಗೆ ಗೌರವವನ್ನು ಕೊಡೋದಕ್ಕೆ ಸಾಧ್ಯ? ಅದಕ್ಕೆ ಯಾವಾಗಲೂ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ನಾವು ಬ್ಯಾಂಕಲ್ಲಿ ಪ್ರೀತಿ ಪ್ರೇಮ ಗೌರವ ಅನ್ನೋ ಬ್ಯಾಲೆನ್ಸ್ ಇಟ್ಟಿದ್ರೆ ಅದು ನಾವು ಇನ್ನೊಂದಿನ ಡ್ರಾ ಮಾಡ್ಕೋಬೋದು, ಇಲ್ಲಾಂದರೆ ಡ್ರಾ ಮಾಡ್ಕೊಳಕ್ಕಾಗಲ್ಲ. ಹೀಗೆ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕ ಯಾವ ರೀತಿ ವರ್ತಿಸ್ತಾನೆ, ನಡೆ ನುಡಿ ಪ್ರತಿಯೊಂದನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸ್ಕೊಂಡು ಆ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಬರೀ ಶಿಕ್ಷಕ ವೃತ್ತಿಯಲ್ಲಿ ಎಥಿಕಲ್ ಕೋಡ್ ಅಂದರೆ ಕೋಡ್ ಆಫ್ ಎಥಿಕ್ಸ್ ಅನ್ನೋದು ವಿದ್ಯಾರ್ಥಿಗಳ ಜೊತೆ ಮಾತ್ರ ಅಷ್ಟೇ ಅಲ್ಲ, ನಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಒಂದು ನೈತಿಕವಾದಂತಹ ಸೌಹಾರ್ದಯುತವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಏಕೆಂದರೆ ಅಲ್ಲಿರ್ತಕ್ಕಂಥ ಟೀಚರ್ಸು ಒಬ್ಬರು ಜಗಳ ಆಡ್ತಾ ಇದ್ದಾರೆ, ಅಲ್ಲ ಒಬ್ಬರು ಇನ್ನೊಬ್ರಿಗೆ ಸಹಕಾರ ಕೊಡದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಸೆಂಡ್ಸ್ ಎ ರಾಂಗ್ ಮೆಸೇಜ್ ಟು ದಿ ಸ್ಟೂಡೆಂಟ್ಸ್.
ಕಳಿಸುತ್ತಾ ಇಲ್ವಾ? ಆ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಬಾರ್ದು. ಶಿಕ್ಷಕರಾದವರು ಎಲ್ಲರೂ ಸಹಕಾರದಿಂದ ಕೆಲಸ ಮಾಡ್ತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿರಬೇಕು. ಹೊಸದಾಗಿ ಬಂದಿರೋ ಟೀಚರ್ಸ್ನ ಸೀನಿಯರ್ಸು ಏನು ಮಾಡೋದು, ಅವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಬೇಕಾದಂತಹ ಗೈಡೆನ್ಸ್ನ ಕೊಡದಲೇ ಇರ್ತಕ್ಕಂಥದ್ದು, ಅದೆಲ್ಲ ತಪ್ಪು. ಅವರು ನಿಮಗಿಂತ ಜೂನಿಯರ್ ಆಗಿರ್ಬೋದು, ಆದರೆ ಅವ್ರಿಗೆ ಬೇಕಾದಂತಹ ಮಾರ್ಗದರ್ಶನ ಪ್ರಾರಂಭದಲ್ಲಿ ಅವರಿಗೆ ಇರ್ತಕ್ಕಂಥ ಭಯವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಅವ್ರ ಜೊತೆ ಸೌಹಾರ್ದಯುತವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗೆಯೇ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಆ ಸಂಸ್ಥೆಯ ಎಂಪ್ಲಾಯರ್ ಅಂದರೆ ಯಜಮಾನ, ಸಂಸ್ಥೆಯ ಒಡೆಯನ ಒಂದು ಜೊತೆಯಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೇಗಿರಬೇಕು, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಎಂಪ್ಲಾಯರ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಡಿಗ್ರಿ ಪಡ್ಕೊಳ್ಳದೇ ಇದ್ದರೂ ಕೂಡ ನಾನು ಡಿಗ್ರಿ ಮಾಡಿದ್ದೇನೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಕೆಲಸವನ್ನು ಗಳಿಸ್ಕೊಳ್ತಕ್ಕಂತಹ ಒಂದು ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ಈ ಕಡೆ ಈ ಸೌತ್ ಇಂಡಿಯಾದಲ್ಲಿ ಅಷ್ಟು ನೋಡದೇ ಇರ್ಬೋದು, ಈ ನಾರ್ತ್ ಕಡೆ ಭಾಳ ಜನ ನೋಡ್ಬಿಟ್ಟಿದ್ದೀವಿ ಆ ಥರದ್ದು. ಎಷ್ಟೋ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ ಅಲ್ವಾ, ಅವರು ದುಡ್ಡು ಕೊಟ್ಟು ಸರ್ಟಿಫಿಕೇಟನ್ನು ತಗೊಳ್ತಕ್ಕಂಥದ್ದು, ಅದೇ ಥರ ಸರ್ಟಿಫಿಕೇಟ್ ತೊಗೊಂಡಿದ್ದನ್ನು ತೋರಿಸಿ ಕೆಲಸ ಕೂಡ ಗಳಿಸ್ಕೊತಕ್ಕಂಥದ್ದು. ಆ ರೀತಿಯ ಮೋಸವನ್ನು ಎಂದೂ ಕೂಡ ಮಾಡಬಾರ್ದು. ಆತನ ಸಾಮರ್ಥ್ಯ ಮತ್ತು ಪದವಿಯ ಬಗ್ಗೆ ಸತ್ಯಸಂಧತೆ ಇರ್ತಕ್ಕಂಥದ್ದು, ಸಂಸ್ಥೆಯ ಜೊತೆ ಮಾಡಿಕೊಂಡಿರೋ ಒಪ್ಪಂದಕ್ಕೆ ಬದ್ಧರಾಗಿರ್ತಕ್ಕಂಥದ್ದು. ಸಂಸ್ಥೆಯಲ್ಲಿ ಕೆಲವು ನೀತಿ ನಿಯಮಗಳಿರುತ್ತೆ, ತತ್ವಗಳಿರುತ್ತೆ, ಅದನ್ನು ಪಾಲನೆ ಮಾಡೋದು. ಅದನ್ನು ಬಿಟ್ಬಿಟ್ಟು ಈ ಸಂಸ್ಥೆಯಲ್ಲಿ ಹೀಗಿದೆ ಹಾಗಿದೆ ಅಂತ ಅನ್ನ ಕೊಡ್ತಕ್ಕಂತಹ ಸಂಸ್ಥೆ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಕ್ಕಂಥದ್ದಲ್ಲ. ಏನಾದರೂ ಸಂಘರ್ಷ ಇದ್ದರೆ, ಅಲ್ಲಿ ನಿಮಗೇನಾದರೂ ತೊಂದರೆ ಇದ್ದರೆ ಅಲ್ಲಿಯ ಒಬ್ಬ ಸಂಸ್ಥೆ ಯಜಮಾನನ ಜೊತೆ ನೀವು ನಿಮ್ಮ ಸಮಸ್ಯೆಗಳನ್ನು ವಿಚಾರ ಮಾಡಿ ಪರಿಹಾರ ಮಾಡಿಕೊಳ್ಬೇಕು. ಅದನ್ನು ಬಿಟ್ಟುಬಿಟ್ಟು ಆ ಸಂಸ್ಥೆಗೆ ವಿರುದ್ಧವಾಗಿ ನೀವು ಮಕ್ಕಳ ಜೊತೆ ಆಗಲಿ ಇನ್ನೊಬ್ಬರ ಜೊತೆ ಆಗಲಿ ಮಾತಾಡ್ಕೊಳ್ತಾ ಓಡಾಡೋದಲ್ಲ. ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಎಂಪ್ಲಾಯರು ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕೊಲೀಗ್ಸ್ ಇರುತ್ತೆ. ಎಷ್ಟೋ ವೈಯಕ್ತಿಕ ವಿಚಾರಗಳನ್ನು ನಾವು ಬಹಿರಂಗ ಮಾಡಬಾರ್ದು, ಗೌಪ್ಯತೆ ಇರುತ್ತೆ ಅಲ್ವಾ, ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ. ಸಹೋದ್ಯೋಗಿಗಳ ವಿಚಾರ ಏನೋ ಒಂದು ನ್ಯೂನ್ಯತೆ ನಮಗೆ ಗೊತ್ತಾಯಿತು ಅಂತಂದರೆ ಅದನ್ನು ಎಲ್ಲರಿಗೂ ಹೇಳ್ಕೊಂಡು ಬಂದು ಅವರ ಮರ್ಯಾದೆ ಕಳೀತಕ್ಕಂಥದ್ದಲ್ಲ. ಹಾಗೆ ಸಮರಸತೆಯಿಂದ ಸೌಹಾರ್ದಯುತವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶಿಕ್ಷಕ ವಿದ್ಯಾರ್ಥಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಮತ್ತು ಸಂಸ್ಥೆಯ ಯಜಮಾನರ ಜೊತೆ ಎಲ್ಲರ ಜೊತೆಯೂ ಕೂಡ ಆತನ ಒಂದು ಬಾಂಧವ್ಯ ಬಹಳ ಪವಿತ್ರವಾಗಿರಬೇಕು. ನೀತಿ ನಿಯಮಗಳನ್ನು ಎತ್ತಿ ಹಿಡಿಬೇಕು, ಆತ ಅನುಷ್ಠಾನ ಮಾಡಬೇಕು. ಮೊದಲು ಹೇಳೋದಲ್ಲ, ಅನುಷ್ಠಾನದ ಮೂಲಕ ಮಾದರಿಯಾಗಬೇಕು. ತಾನು ಮಾಡಿ ತನ್ನ ವಿದ್ಯಾರ್ಥಿಗಳಿಗೆ ತೋರಿಸಿದ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಅದನ್ನು ಪಾಲಿಸ್ತಾರೆ. ಈಗ ಎಷ್ಟು ಜನ ನಮ್ಮ ಟೀಚರ್ಸು ಹೀಗಿದ್ರು ಅಂತ ಎಲ್ಲ ಟೀಚರ್ಸ್ನ ನಾವು ಜ್ಞಾಪಕ ಮಾಡ್ಕೋತೀವ? ಎಲ್ಲ ಟೀಚರ್ಸ್ ನಾವು ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದರೆ ಯಾರು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿರ್ತಾರೋ, ಯಾರಿಂದ ನಾವು ಪ್ರಭಾವಿತರಾಗಿರ್ತೀವೋ, ಯಾರಿಂದ ಒಳ್ಳೆ ಗುಣಗಳನ್ನು ಕಲ್ತ್ಕೊಳ್ಳೋದಕ್ಕೆ ನಮಗಾಗಿರುತ್ತೋ ಅಂಥವ್ರನ್ನ ಮಾತ್ರ ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಅದು ಒಂದು ವಿಷಯದಲ್ಲಿ ನಾವು ಪ್ರಬುದ್ಧತೆಯನ್ನು ಪಡ್ಕೊಳ್ಳೋದಾಗಲಿ ಅಥವಾ ಒಂದು ನೈತಿಕ ಮೌಲ್ಯಗಳಲ್ಲಿ ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ತಳಪಾಯ ಆಗಲಿ, ಎಲ್ಲದಕ್ಕೂ ಕೂಡ ನಾವು ನಮ್ಮ ಶಿಕ್ಷಕರನ್ನು ಜ್ಞಾಪಕ ಮಾಡ್ಕೊಳ್ತೇವೆ. ಆ ರೀತಿಯ ಒಂದು ಮಾದರಿ ಶಿಕ್ಷಕರಾಗ್ತಕ್ಕಂತಹ ಒಂದು ಅಭ್ಯಾಸವನ್ನು ಅಗತ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದು ಶಿಕ್ಷಕ ವೃತ್ತಿಯಲ್ಲಿ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ತರಬೇತಿಯ ಸಮಯದಲ್ಲೇ ಎಲ್ಲವನ್ನು ಪಾಲನೆ ಮಾಡ್ತಾ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅನುಷ್ಠಾನ ಮಾಡ್ಕೊಳ್ತಾ ಈ ಶಿಕ್ಷಕ ವೃತ್ತಿಗೆ ಇರುವಂತಹ ಗೌರವವನ್ನು ಕಾಪಾಡ್ತೀರಾ ಮತ್ತು ಆ ಗೌರವವನ್ನು ಇನ್ನೂ ಹೆಚ್ಚಿನ ಮೇಲಿನ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನೀವೆಲ್ಲ ಮಾಡ್ತೀರಾ ಅನ್ನುವಂತಹ ಒಂದು ಆಶಯದೊಂದಿಗೆ ನಾನು ಕೊಟ್ಟಂತಹ ಅವಕಾಶದಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮೊಡನೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಎಲ್ರಿಗೂ ಧನ್ಯವಾದ. ಒಂದು ಸುಂದರವಾದಂಥ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಜ್ಯೋತಿ ನಾಗೇಶ್ರವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಈ ನೈತಿಕ ಧರ್ಮ ಅಂತ ಇದೆಯಲ್ಲ, ಇದನ್ನು ಆಂಗ್ಲ ಭಾಷೆಯಲ್ಲಿ ಎಥಿಕ್ಸ್ ಅಂತ ಹೇಳ್ತಾರೆ. ಐ ರಿಮೆಂಬರ್ ಮೈ ಪ್ರೊಫೆಸರ್ ಬೈ ನೇಮ್ ಬೋರ್ಡಾಸ್ ಅಂತ, ಜಾರ್ಜ್ ಬೋರ್ಡಾಸ್. He was a faculty
ಎ ಪ್ರೊಫೆಸರ್ ಫ್ರಮ್ ಯೂನಿವರ್ಸಿಟಿ ಆಫ್ ಇಲಿನಾಯ್. ನಾನು ಮಾಸ್ಟರ್ಸ್ ಇನ್ ಮೆಡಿಕಲ್ ಎಜುಕೇಷನ್ ಮಾಡುವಾಗ he taught me curriculum development, how to develop a curriculum and how to implement it. ಅದನ್ನು ಮಾಡುವಾಗ ಎಥಿಕ್ಸ್ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಒಂದು ವಿಷಯವನ್ನು ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಹೇಳಿದರು. ಎಥಿಕ್ಸ್ ಕೆನಾಟ್ ಬಿ ಟಾಟ್, ethics can be caught ಅಂತ. I'll repeat it. Ethics cannot be taught, ethics are caught. ಅಂದರೆ ಅರ್ಥ, ಬಾಯಿಂದ ಹೇಳಿ ನೈತಿಕತೆಯನ್ನು ಕಲಿಸಿಕೊಡ್ಲಿಕ್ಕಾಗಲ್ಲ.